ANMR ನ್ಯೂಸ್ಗೆ ಸ್ವಾಗತ. ಸಂಘದ ಸೇವಾ ಸಹಕಾರ ಸಂಘದ ನೂತನ ನವೀಕೃತ ಕಚೇರಿಯ ಒಂದು ಉದ್ಘಾಟನೆ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲರೂ ತಮ್ಮ ವ್ಯಾಪಾರ ವಹಿವಾಟುಗಳಲ್ಲಿ ಮಗ್ನರಾಗಿದ್ದರು. ಬಹುಶಃ ಇವತ್ತು ಸೂಕ್ತ ಅಲ್ಲ, ಈ ಕಾರ್ಯಕ್ರಮ ಮಾಡೋಂಥದ್ದಕ್ಕೆ ಸೂಕ್ತ ಅಲ್ಲ. ಅವರವರು ಬೆಳಗಿನ ಜಾವ ಮಾಡೋದಂತೂ ಇನ್ನೂ ಸೂಕ್ತ ಅಲ್ಲ. ಆದರೂ ತಾವೆಲ್ಲರೂ ಇಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಾ. ಈಗಾಗಲೇ ನಾರಾಯಣ ಸ್ವಾಮಿ ಅವರು ಹೇಳಿದ್ರು, ಈ ಒಂದು ಸಂಘದ ಪ್ರಾರಂಭ ಹೇಗಾಯಿತು, ಯಾವ ರೀತಿ ಬಂತು, ಯಾವ ರೀತಿ ಮುಚ್ಚಲ್ಪಟ್ಟಿತ್ತು, ಮತ್ತೆ ಪ್ರಾರಂಭ ಆಗಿದೆ. ಸುಮಾರು ವರ್ಷಗಳು ನಾನು 2004 ಇಸ್ವಿಯಲ್ಲಿ ಶಾಸಕನಾದಂಥ ಸಂದರ್ಭದಲ್ಲಿ DCC ಬ್ಯಾಂಕ್ನ ವ್ಯವಸ್ಥೆಯಲ್ಲಿ ಬಹಳ ಒಂದು ರೀತಿಯಲ್ಲಿ ಬೇಜವಾಬ್ದಾರಿ ಆಡಳಿತ ನಡೆಸಿರ್ತಕ್ಕಂಥ ಆ ಸಂದರ್ಭದಲ್ಲಿ ಇದ್ದಂಥವ್ರು ನಡೆಸಿದ್ದ ಕಾರಣ DCC ಬ್ಯಾಂಕು ಸಾಲದಲ್ಲಿ ಮುಳುಗಿ ಮುಚ್ಚೋಗ್ತಕ್ಕಂಥ ಪರಿಸ್ಥಿತಿ ಆಯಿತು. ಸುಮಾರು 12 ವರ್ಷಗಳು ಅದೇ ರೀತಿ ಇತ್ತು. ನಂತರ ಸನ್ಮಾನ್ಯ ಸಿದ್ದರಾಮಯ್ಯನವರು ಪ್ರಥಮ ಬಾರಿ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಮಾಜಿ ಸ್ಪೀಕರು, ಮಾಜಿ ಮಂತ್ರಿಗಳು ಆಗಿರ್ತಕ್ಕಂಥ ರಮೇಶ್ ಕುಮಾರ್ ಅವರ ಒಂದು ಮುಂದಾಡಳಿತದಲ್ಲಿ, ಅವರ ಒಂದು ಮುತುವರ್ಜಿಯಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳು ಆಗ ಇದಕ್ಕೆ ಈ ಸಾಲವನ್ನು ಸರ್ಕಾರ ಭರಿಸಿ DCC ಬ್ಯಾಂಕು ಪುನಶ್ಚೇತನ ಮಾಡುವಂಥದ್ದಕ್ಕೆ ಅವಕಾಶ ಮಾಡಿದ್ರು. ಅದಾದಾಗ ಆಡಳಿತ ಮಾಡಿದಂಥವರು ಮತ್ತೊಬ್ಬರು ಬೇರೆ ಬೇರೆ ಐದು ಕೂಡ ಚಿಂತಾಮಣಿಗೆ ಹೆಚ್ಚು ಸಂಘಗಳಿಗೆ, ಸೊಸೈಟಿಗಳಿಗೆ ಅನುದಾನ ಲಭ್ಯತೆ ಮಾಡ್ತಕ್ಕಂಥದ್ದು ಇರ್ಬೋದು, ಅಥವಾ ಮಹಿಳಾ ಸಂಘಗಳಿಗೆ ಸಹಾಯಧನ ಕೊಡ್ತಕ್ಕಂಥ ಒಂದು ಕೆಲಸ ದೊಡ್ಡ ಪ್ರಮಾಣದಲ್ಲಿ ಆಗಲಿಲ್ಲ. ಹಿನ್ನೆಲೆ ಆ ಚರಿತ್ರೆ, ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡಕ್ಕೆ ಹೋಗೋದು. ಆಮೇಲೆ ಎಲ್ಲೋ ಒಂದು ಕಡೆ ನನಗೆ ಇದ್ರ ಕಡೆ ಹೆಚ್ಚು ಗಮನ ಕೊಡಬೇಕು, ಮಹಿಳೆಯರಿಗೆ ಇವತ್ತಿನ ಪರಿಸ್ಥಿತಿಗಳಲ್ಲಿ ಸಹಕಾರ ಕೊಡಬೇಕು ಅಂತ ಹೇಳಿ ಸೋತಿದ್ರು ಕೂಡ ನಾಗರೆಡ್ಡಿ ಅವರನ್ನ ನಿರ್ದೇಶಕರಾಗಿ ಆಯ್ಕೆ ಮಾಡಿಕೊಳ್ತಕ್ಕಂಥ ಒಂದು ಕೆಲಸಕ್ಕೆ ನಮ್ಮ ಮುಖಂಡರು ಎಲ್ಲರೂ ಸಹಕಾರ ಕೊಟ್ಟರು. ಅವತ್ತು ಸಹಕಾರ ಸಂಘಗಳಲ್ಲಿ ಇದ್ದಂಥ ಮತದಾರರು ಅವರಿಗೆ ಮತವನ್ನು ಕೊಟ್ಟು ಗೆಲ್ಲಿಸಿದ ಮೇಲೆ ನಾವು ಒಂದು ಗುರಿ ನಿಗದಿ ಮಾಡಿದ್ವಿ. 5 ವರ್ಷಗಳಲ್ಲಿ 4,000 ಮಹಿಳಾ ಸಂಘಗಳಿಗೆ ಬಡ್ಡಿ ರಹಿತವಾಗಿ ಲೋನ್ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ ಫಲವಾಗಿ ನಮ್ಮ ಮೊನ್ನೆ ಚುನಾವಣೆಗೆ ಪೂರ್ವದಲ್ಲಿ ಸುಮಾರು 4,000 ಮಹಿಳಾ ಸಂಘಗಳಿಗೆ ನಮ್ಮ ವಿವಿಧ ಸೊಸೈಟಿಗಳನ್ನು ಪುನಶ್ಚೇತನ ಮಾಡಿ ಪ್ರಾರಂಭ ಮಾಡಿ ಸುಮಾರು ಹತ್ರ 170-180 ಕೋಟಿಗಿಂತ ಹೆಚ್ಚು ಹಣ ನಮ್ಮ ಈ ವಿಧಾನಸಭಾ ಕ್ಷೇತ್ರ ಮತ್ತು ತಾಲೂಕಿನಲ್ಲಿ ಕೊಡುವಂಥದ್ದಕ್ಕೆ ಸಹಾಯ ಆಯಿತು. ಮತ್ತು ಕೋಟ್ಯಾಂತರ ರೂಪಾಯಿ ರೈತರಿಗೆ ಬಡ್ಡಿ ರಹಿತವಾಗಿ ಕರ್ನಾಟಕ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಹೇಳಿ ಅದರ ರೂಪದಲ್ಲಿ ರೈತರಿಗೆ ಕೃಷಿಗೆ ಸಾಲ ಕೊಡುವಂಥ ಕೆಲಸ ಕೂಡ ಒಟ್ಟಾರೆ ಇವೆಲ್ಲ ಮಾಡುವಂಥ ಕೆಲಸ ಆಯಿತು. ಈಗ ನಬಾರ್ಡಲ್ಲಿ ಕೆಲವು ಮಾರ್ಗಸೂಚಿಗಳು ಬದಲಾವಣೆ ಆಗಿದ್ದಾವೆ. ಮಹಿಳಾ ಸಂಘಗಳಿಗೆ ಶೂನ್ಯ ಬಡ್ಡಿಯಲ್ಲಿ ಸಾಲ ಕೊಡುವಂಥದ್ದಕ್ಕೆ ಈಗ ಹೊಸದಾಗಿ ಸ್ವಲ್ಪ ನಿಬಂಧನೆಗಳು ಹಾಕಿದ್ದಾರೆ. 5% ಬಡ್ಡಿಯನ್ನ ಕಟ್ಟಬೇಕು ಅಂತ ಮಾಡಿದ್ದಾರೆ. 5% ಬಡ್ಡಿ ಅವರು ಸರಿಯಾದ ರೀತಿಯಲ್ಲಿ ವಾಪಸ್ ಕಟ್ಟಿದ ಮೇಲೆ, ಮರುಪಾವತಿ ಮಾಡಿದ ಮೇಲೆ ಅದನ್ನ ರಿಯಂಬರ್ಸ್ ಮಾಡುವಂಥದ್ದಕ್ಕೆ ಅವಕಾಶ ಇದೆ. ಶೂನ್ಯ ಬಡ್ಡಿನೇ ಆದರೆ SD ಶ್ರೀನಿವಾಸ್ ಅವರು ಬಹಳ ಬೇಗ ಬಂದಿದ್ದಾರೆ. ಅವ್ರಿಗೂ ಈ ಸಭೆಗೆ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಈ ನಿಯಮಗಳ ಅಡಿಯಲ್ಲಿ ನಾವು ಈಗ ರೈತರಿಗೆ ಹೆಚ್ಚು ಸಹಕಾರ ಕೊಡುವಂಥದ್ದು. ಮೊನ್ನೆ ತಾನೇ ನಾನು ಟಿಗೊಳ್ಳಳ್ಳಿಯಲ್ಲಿ ಮೊನ್ನೆ ಸುಮಾರು 1,13,00,000 ರೈತರಿಗೆ 2 ಲಕ್ಷ 1 ಲಕ್ಷ ಅಂತೇಳಿ ಶೂನ್ಯ ಬಡ್ಡಿಯಲ್ಲಿ ಸಾಲ ಕೊಡುವಂಥ ಕೆಲಸಕ್ಕೆ ನಾವು ಅಲ್ಲಿ ಅವತ್ತು ಚೆಕ್ ವಿತರಣೆ ಮಾಡಿದ್ದೇವೆ. ಈಗ ಇಲ್ಲಿ ಪೂರ್ವ ರೇಷ್ಮೆ ಹಾಗೂ ಸೇವಾ ಸಹಕಾರ ಸಂಘದ ಆಧ್ವರ್ಯದಲ್ಲಿ ಈಗ 5 ಕೋಟಿ ರೂಪಾಯಿಗೆ KCCಗೆ ರೆಕಾರ್ಡ್ ರೆಡಿ ಮಾಡಿದ್ದಾರೆ. ಈಗಾಗಲೇ ನಾನು ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಯಾರಿದ್ದಾರೆ DCC ಬ್ಯಾಂಕ್ ಅವ್ರಿಗೆ ಸೂಚನೆ ಕೊಟ್ಟಿದ್ದೀವಿ. ಆದಷ್ಟು ಬೇಗ ಅದನ್ನು ಮಾಡಬೇಕು. ಯಾಕಂದರೆ ಚುನಾವಣೆ ಹೊಸ್ತಲಲ್ಲಿ ಇದ್ದೀವಿ ನಾವು. ಯಾವಾಗ ಬೇಕಾದ್ರೂ ಕೋಡ್ ಆಫ್ ಕಂಡಕ್ಟ್ ಬರ್ಬೋದು. ಆ ಸಂದರ್ಭದಲ್ಲಿ ಅದಕ್ಕೆ
ತಡೆ ಆಗುವಂಥ ಅವಕಾಶಗಳಿರ್ತವೆ. ಅದರಿಂದ ಶಿಡ್ಲಘಟ್ಟ ತಾಲೂಕಿನ ಧುರೀಣರು ಮೌಲ ಅವರಿಗೆ ಸ್ವಾಗತ. ಜೊತೆಗೆ 30 ಸ್ವಸಹಾಯ ಸಂಘಗಳನ್ನ ರೆಡಿ ಮಾಡಿದ್ದಾರೆ. ಅದಕ್ಕೆ ಸುಮಾರು ಕಳೆದ ಮಾರ್ಚಿಂದ ರಿನ್ಯೂವಲ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕಾರಣ ಕೆಲವು ನಿರ್ದೇಶಕರು ಕೋಲಾರ ಜಿಲ್ಲೆಯಲ್ಲಿ ತಪ್ಪು ಮಾಹಿತಿಯನ್ನ ಕೊಟ್ಟು ಬೇರೆ ಬೇರೆ ಕಾರಣಗಳಿದ್ದಾವೆ. ಈ ಒಂದು ಸಾಲ ಕೊಡುವಂಥದ್ರಲ್ಲಿ ಅವ್ರಿಗೆ ಅನುಕೂಲಕರವಾದಂಥ ರೀತಿಯಲ್ಲಿ ಮತ್ತು ಒಂದು ರೀತಿ ಬೇನಾಮಿ ಸಂಘಗಳನ್ನ ಸೃಷ್ಟಿ ಮಾಡಿಕೊಂಡು ಸಾಲ ಕೊಟ್ಟಿರ್ತಕ್ಕಂಥ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ನಮ್ಮ ಜಿಲ್ಲೆಯಲ್ಲೂ ಕೆಲವು ಕಡೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಹೆಚ್ಚಾಗಿ ಕೋಲಾರ ಜಿಲ್ಲೆಯಲ್ಲಿ ಮಾಡಿರುವಂಥದ್ದು ಗಮನಕ್ಕಿದೆ. ಕಾರಣದಿಂದ ಅವರು ಸಾಲ ಮನ್ನಾ ಆಗ್ಬಿಡ್ತದೆ ಶ್ರೀಶಕ್ತಿ ಸಂಘಗಳ ಅಂತ ಹೇಳಿ ಒಂದು ಕೆಟ್ಟ ಒಂದು ತಪ್ಪು ಸಂದೇಶವನ್ನ ರವಾನೆ ಮಾಡಿ ಮಹಿಳೆಯರು ದುಡ್ಡು ಕೊಡ್ದಿರಾ ಈಗ ಮಹಿಳೆಯರಿಗೆ ಮತ್ತೆ ಸಾಲ ಕೊಡುವಂಥದ್ದಕ್ಕೆ ಅಡಚಣೆ ಆಗ್ತಕ್ಕಂಥ ಪರಿಸ್ಥಿತಿ ಆಗಿದೆ. ಅದಕ್ಕೆ ನಾನೀಗ ಅವ್ರಿಗೆ ಹೇಳಿದೆ, ಯಾವ ಸಂಘಗಳು ಸರಿಯಾಗಿ ಕಟ್ತಾ ಇಲ್ಲ ಅವ್ರ ಬಗ್ಗೆ ನಾವು ನೀವೇನು ಕ್ರಮ ಅವ್ರಿಗೆ ಕೊಡುವಂಥ ಅವಶ್ಯಕತೆ ಇಲ್ಲ. ನಮ್ಮ ತಾಲೂಕಿನಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಹುತೇಕ 95% ಹೆಚ್ಚು ಪ್ರಾಮಾಣಿಕವಾಗಿ ಹಿಂತಿರುಗಿಸ್ತಾ ಇದ್ದಾರೆ. ಅವ್ರಿಗೆ ಮತ್ತೆ ನಾವು ರಿನ್ಯೂವಲ್ ಮಾಡ್ತಕ್ಕಂಥ ಜವಾಬ್ದಾರಿ ಇದೆ. ಅದನ್ನು ನೀವು ಗಮನಕ್ಕೆ ಪರಿಗಣಿಸಬೇಕು ಅಂತ ಹೇಳಿದ್ದೀನಿ. ಸದ್ಯದಲ್ಲೇ ಏನು ಇನ್ಚಾರ್ಜ್ ಏನು ಸಲೀಂ ಅಂತ ಇವತ್ತು ಅಡ್ಮಿನಿಸ್ಟ್ರೇಟರ್ ಇದ್ದಾರೆ, ಆಡಳಿತಾಧಿಕಾರಿ, ಅವರ ಹತ್ರ ನಾನು ಅವ್ರಿಗೂ ಮಾತಾಡ್ತೀನಿ. ಹೇಳಿ ಇದನ್ನ ಮತ್ತೆ ಮಹಿಳಾ ಸಂಘಗಳಿಗೆ ಕೊಡುವಂಥದ್ದಕ್ಕೆ ಮಾಡಬೇಕು. ಯಾಕಂದ್ರೆ ಈಗ ರೈತರು ಕೊಡುವಂಥದ್ದಕ್ಕೆ ಅಡ್ಡಿ ಇಲ್ಲ. ಕಾರಣ ಇಷ್ಟೇ, ಇವತ್ತು 1 ವರ್ಷದಿಂದ ಸತತವಾಗಿ ಭೀಕರವಾದಂಥ ಬರಗಾಲಕ್ಕೆ ತುತ್ತಾಗಿದೆ. ಸರ್ಕಾರ ಈ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಬಹುಶಃ ಕೊಡದೇ ಇದ್ದಿದ್ರೆ ರೈತರ ಬದುಕಿನಲ್ಲಿ ಇನ್ನೂ ಬಹಳಷ್ಟು ಕಷ್ಟದ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇವತ್ತಿನ ಹಣದುಬ್ಬರ, ಇವತ್ತು ಬೆಲೆ ಏರಿಕೆ, ಇವೆಲ್ಲ ಆಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ ಮೇಲೆ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾದ ನಂತರ ಚುನಾವಣೆ ಪೂರ್ವದಲ್ಲಿ ಏನು ನಾವು ಗ್ಯಾರಂಟಿಗಳನ್ನ ಕೊಟ್ಟಿದ್ವಿ, ಆ ಗ್ಯಾರಂಟಿಗಳನ್ನ ಯಾವುದೇ ಮಧ್ಯವರ್ತಿಗಳ ಒಂದು ಆವಳಿ ಇಲ್ದಿರ ನೇರವಾಗಿ ಇವತ್ತು ಯಾರಿಗೆ ಅದು ತಲುಪಬೇಕು ಅದು ತಲುಪಿಸೋದಂತ ಒಂದು ಕೆಲಸ ಇವತ್ತು ಯಶಸ್ವಿಯಾಗಿ ನಾವು ಮಾಡಿದ್ದೇವೆ. ಬಹುಶಃ ಇಡೀ ದೇಶದಲ್ಲೇ ಈ ರೀತಿಯಾದಂಥ ಕಾರ್ಯಕ್ರಮ ಎಲ್ಲೂ ಇಷ್ಟು ಪರಿಣಾಮಕಾರಿಯಾಗಿ ಜಾರಿಯಾಗಿಲ್ಲ. ಇನ್ನೂ ಕೆಲವರ ದಾಖಲಾತಿಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಿದ್ದು ಬಹಳ ಕಮ್ಮಿ ಪ್ರಮಾಣ, ಒಂದು 3ರಿಂದ 4% ಮಾತ್ರ ಹೇಳ್ತಾರೆ. ಇನ್ನೆಲ್ಲರಿಗೂ ಇವತ್ತು ಈ ಎಲ್ಲ ಯೋಜನೆಗಳ ಅನುಕೂಲ ಇವತ್ತು ಆಗಿದೆ. ಇಂತಹ ಒಂದು ಭೀಕರವಾದಂಥ ಬರಗಾಲದ ಪರಿಸ್ಥಿತಿಯಲ್ಲಿ ಇವತ್ತು ಸರ್ಕಾರ ರಕ್ಷಣೆಗೆ ಬಂದಿದೆ ಮತ್ತು ಇತ್ತೀಚೆಗೆ ರೈತರ ಖಾತೆಗಳಿಗೆ ನೇರವಾಗಿ ಗರಿಷ್ಠ 2,000 ರೂಪಾಯಿ, ಕನಿಷ್ಠ 1,000 ರೂಪಾಯಿ ಇವತ್ತು ಈಗಾಗಲೇ ಸುಮಾರು ಒಂದು 350 ಕೋಟಿವರೆಗೂ ಇವತ್ತು ಹಣ ಕೊಟ್ಟಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಸುಮಾರು 900 ಕೋಟಿ ಇವತ್ತು ವಿತರಣೆ ಆಗ್ತಕ್ಕಂಥದ್ದು ಹಂತವಾಗಿ ನೇರವಾಗಿ ಅಕೌಂಟಿಗೆ ಹೋಗ್ತಾ ಇದೆ. ಸಂಪೂರ್ಣ ಒಂದು ನಿರ್ಲಕ್ಷ್ಯ, ಅಸಹಕಾರದ ನಡುವೆ ಇಷ್ಟೆಲ್ಲ ರಾಜ್ಯ ಸರ್ಕಾರ ಒತ್ತಡ ಇದ್ರು ಕೂಡ ಇವತ್ತು ರೈತರಿಗೆ ಇವತ್ತು ಸಹಕಾರ ಮಾಡತಕ್ಕಂಥ ಒಂದು ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ಕೊಂಡು ಬಂದಿದೆ. ಇನ್ನು ಚಿಂತಾಮಣಿ ವಿಚಾರಕ್ಕೆ ಬರೋದು, ತಮಗೆ ಗೊತ್ತಿದೆ, ಹಲವಾರು ಕಾರ್ಯಕ್ರಮಗಳನ್ನ ಜಾರಿ ಮಾಡ್ತಾ ಇದ್ದೀವಿ. ನನ್ನ ಕನಸು ಏನಂದ್ರೆ ಈ ದಿನಸಿ ಮಾರುಕಟ್ಟೆ ಇಲ್ಲೇ ಇರಬೇಕು. ಟೊಮಾಟೊ ಮಾರ್ಕೆಟು ಮತ್ತು ನಮ್ಮ ದನಗಳ ಸಂತೆ ಅದನ್ನ ನಾವು ಕನ್ಸ್ಟ್ರಕ್ಟೆಡ್ ಹತ್ರ ಪ್ರಾರಂಭ ಮಾಡಬೇಕಂತಕ್ಕಂಥ ಕನಸು ಸುಮಾರು 7-10 ವರ್ಷಗಳಿಂದ ಇತ್ತು. ಕೈಗಾರಿಕೆ ಪ್ರದೇಶ ಅಲ್ಲಿ ನಾವು ಗುರುತಿಸಿದ್ವಿ. ಆದ್ರೆ 10 ವರ್ಷಗಳು ನಮ್ಗೆ ಹಿನ್ನಡೆ ಆಗಿದ್ರಿಂದ ಅದನ್ನ ನಾವು ಮುಂದುವರ್ಸಕ್ಕೆ ಸಾಧ್ಯ ಆಗಿರಲಿಲ್ಲ. ಆದ್ರೆ ಈಗ ಅಲ್ಲಿ ಕೈಗಾರಿಕೆಗೆ 800 ಎಕರೆ ಗುರುತಿಸಿದ್ವಿ. ಸುಮಾರು ಒಂದು 600 ಎಕರೆ ಸರ್ಕಾರಿ ಜಾಗನೇ ಗುರುತಿಸಿದ್ವಿ, 200 ಎಕರೆ ರೈತರ ಜಾಗ ಇತ್ತು. ಆದ್ರೆ 10 ವರ್ಷಗಳಲ್ಲಿ ಅದಕ್ಕೆ ಗಮನ ಕೊಡದೇ ಇದ್ದ ಕಾರಣದಿಂದ ಇಂದಿನ ಜಿಲ್ಲಾಧಿಕಾರಿಗಳು ಯಾರು 2-3 ವರ್ಷ ಸತತವಾಗಿ ಇಲ್ಲೇ ಗೂಟ ಹೊಡ್ಕೊಂಡು ಕೂತಿದ್ರು ಅಂತವರು ಬೇಜವಾಬ್ದಾರಿಯಿಂದ
ನಮ್ಮ ಜಿಲ್ಲೆಯಲ್ಲಿ 20,000 ಹೆಕ್ಟೇರ್ ಅಂದ್ರೆ ಸರಿಸುಮಾರು 50,000 ಹೆಕ್ಟೇರ್ ಡೀಮ್ಡ್ ಫಾರೆಸ್ಟ್ ಪರಿಭಾವಿತ ಅರಣ್ಯಕ್ಕೆ ಸೇರಿಸುವಂತ ಕೆಲಸ ಆಗ್ತಿದೆ. ಚಿಂತಾಮಣಿ ಒಂದರಲ್ಲೇ ಸುಮಾರು 10,000 ಎಕರೆ ಇವತ್ತು ಇದಕ್ಕೆ ಸೇರಿಸುವಂತ ಕೆಲಸ ಆಗಿದೆ. ಅದರಲ್ಲಿ ರೈತರು ಭೂಮಿನೂ ಸೇರಿಸ್ಬಿಟ್ಟಿದ್ದಾರೆ ಫಾರೆಸ್ಟ್ಗೆ. ಕೈಗಾರಿಕಾ ಪ್ರದೇಶಗಳು ಇವತ್ತು ಮಸ್ತೇನಹಳ್ಳಿ 2ನೇ ಹಂತದಲ್ಲಿ ಮಲ್ಕಾಪುರ ಸರ್ವೆ ನಂಬರ್ 40, ಸೋಮಯಾಜನಹಳ್ಳಿ ಇವತ್ತು ಸರ್ವೆ ನಂಬರ್ 88, ಇವೆಲ್ಲವನ್ನ ಇವತ್ತು ಡೀಮ್ಡ್ ಫಾರೆಸ್ಟ್ ಸೇರಿಸಿ ಸುಪ್ರೀಂ ಕೋರ್ಟ್ ಅಲ್ಲಿ ಅದನ್ನ ಅಂಗೀಕಾರ ಆಗ್ಬಿಟ್ಟಿದೆ. ಈಗ ದೊಡ್ಡ ಕಷ್ಟದ ಪರಿಸ್ಥಿತಿ. ಈಗ ಸುಮಾರು 5-6 ತಿಂಗಳಿಂದ ನಾನು ಮಂತ್ರಿ ಆದ್ಮೇಲೆ ನಾನು ಗಮನಕ್ಕೆ ಬಂದ ಮೇಲೆ ಹಲವಾರು ಸಭೆಗಳು ಮಾಡಿ ಬಹಳ ದೊಡ್ಡ ಒಂದು ಮಟ್ಟದಲ್ಲಿ ಮೇಲ್ಮಟ್ಟದ ಮಂತ್ರಿಗಳಿಗೂ ಎಲ್ಲರಿಗೂ ಒಪ್ಪಿಸುವಂತ ಕೆಲಸ ಆಯ್ತು. ಯಾಕಂದ್ರೆ ಎಲ್ಲ ಭಯ ಬೀಳ್ತಾ ಇದ್ದಾರೆ, ಸುಪ್ರೀಂ ಕೋರ್ಟ್ಗೆ ಒಂದ್ಸತಿ ಕೊಟ್ಬಿಟ್ಟಿದ್ವಿ ಮತ್ತೆ ಬೈತಾರೆ. ಹಂಗಾರೆ ರೈತರೇನು ಬೀದಿಗೆ ಬರ್ಬೇಕಾ? ಮುಜರಾಯಿ ಇಲಾಖೆಯ ದೇವಸ್ಥಾನಗಳು ಇವತ್ತು ಫಾರೆಸ್ಟ್ ಸೇರಿಸಿದ್ದಾರೆ. ಇವತ್ತು ಕೆರೆಗಳು ಸುಮಾರು ನಮ್ಮ ತಾಲೂಕು ಮತ್ತು ಜಿಲ್ಲಾ ಪಂಚಾಯತಿ ಕೆರೆಗಳನ್ನ ಫಾರೆಸ್ಟ್ ಸೇರಿಸಿದ್ದಾರೆ. ಈ ರೀತಿ ಅವೈಜ್ಞಾನಿಕವಾಗಿ ಬೇಜವಾಬ್ದಾರಿಯಿಂದ ಇವತ್ತು ಅಲ್ಲಿ ನಮ್ಗೇನು ಜಾಗ ಸಿಗತ್ತೆ ಅಂತ ಆಸೆ ಇಟ್ಕೊಂಡಿದ್ವಿ, ಅದಕ್ಕೆ ಹಿನ್ನಡೆ ಆಗ್ತಕ್ಕಂಥ ಒಂದು ಕೆಲಸ ಆಗಿತ್ತು. ಆದ್ರೂ ನಾನು ಛಲ ಬಿಡದಿರ ಬಹಳ ಹಿಂದೆನೆ ಅಲ್ಲಿ ಹೆಚ್ಚುವರಿಯಾಗಿ ಜಾಗ ಗುರುತಿಸಿದ್ವಿ. ಅಲ್ಲಿ ಕೊಂಗದಿಮ್ಮನಹಳ್ಳಿ ಮತ್ತು ಮ್ಯಾಗಲ್ಸೊನ್ನೇನಹಳ್ಳಿ ಅಂತ ಅದಕ್ಕೆ ಹೊಂದ್ಕೊಂಡು ಜಾಗ ಇದೆ. ಅಲ್ಲಿ ಅಷ್ಟು ಕೃಷಿಗೆ ಯೋಗ್ಯವಾಗಿರ್ತಕ್ಕಂಥ ಭೂಮಿ ಇಲ್ಲ ಮತ್ತು ಸರ್ಕಾರಿ ಜಾಗ ಲಭ್ಯತೆ ಇದೆ. ನಾನು ಹಿಂದೆನೆ ಅದನ್ನು ಗುರುತಿಸಿಟ್ಕೊಂಡಿದ್ದೆ. 2013ರಲ್ಲಿ ಬಹುಶಃ ನಾವು ಗೆದ್ದಿದ್ರೆ ಬಹುಶಃ ಅದನ್ನೆಲ್ಲ ಸೇರಿಸಿ ಈಗಾಗಲೇ ಕೈಗಾರಿಕೆಗಳು ಆಗ್ತಾ ಇತ್ತು, ಸ್ಥಾಪನೆ ಆಗಿರ್ತಾ ಇತ್ತು. ಆದರೆ ಬೇರೆ ತರ ತೀರ್ಮಾನಗಳಾಗಿತ್ತು. ಅದರಿಂದ ಈಗ ಮತ್ತೆ 560 ಎಕರೆ ಬಹುಶಃ ಇನ್ನ ಕೆಲವೇ ದಿನಗಳಲ್ಲಿ ಪ್ರಾಥಮಿಕ ಹಂತದ ಅಧಿಸೂಚನೆ ಆಗುತ್ತೆ. ಏನು 800 ಎಕರೆಯಲ್ಲಿ ನಾವು 275 ಎಕರೆ ಕಳ್ಕೊಂಡಿದ್ದೀವಿ ಸರ್ವೆ ನಂಬರ್ 88ರಲ್ಲಿ. ಅದನ್ನು ಕೂಡ ವಾಪಸ್ ತಂದ್ಕೊಳ್ತೀವಿ ಸುಪ್ರೀಂ ಕೋರ್ಟ್ಗೆ. ತಡ ಆದ್ರೂ 1 ವರ್ಷ ಆಗಲಿ 1.5 ವರ್ಷ ಆಗಲಿ 275 ಎಕರೆ ನಾವು ವಾಪಸ್ ಪಡೆಯುವಂಥದ್ದು ಮಾಡೇ ಮಾಡ್ತೀವಿ, ಕೈಗಾರಿಕೆಗಳ ಸ್ಥಾಪನೆ ಮಾಡೋದಕ್ಕೆ. ಅಷ್ಟರೊಳಗೆ ಇನ್ನು ಏನಾದರೂ ಮಾಡಬೇಕು ಅಂತ ಹೇಳಿ ನಾವು ಈಗ ಇನ್ನು 560 ಎಕರೆ ಗುರುತಿಸಿದ್ದೀವಿ. ಈಗ ಅದೆಲ್ಲ ಒಂದು ಸ್ಕೆಚ್ ಎಲ್ಲ ಆದ್ಮೇಲೆ ಇದರಲ್ಲೇ ಏನಾದರೂ ನಾವು 250 ಎಕರೆ APMC ತಗೊಳ್ಳಿಕ್ಕೆ ಆಗತ್ತಾ ಅನ್ನೋದನ್ನ ನಾನು ಯೋಚನೆ ಮಾಡಿ ಸರ್ಕಾರದ ಹಂತದಲ್ಲಿ ಅದನ್ನ ಅದಕ್ಕೆ ನಾವು ನಮ್ಮ ಸುನೀತಾ ಅವ್ರಿಗೆ ಹೇಳಿದ್ದೀವಿ, ಯಾವುದೇ ಖರ್ಚು ಮಾಡಬೇಡಿ. ಸುಮಾರು ಒಂದು 3.5-4 ಕೋಟಿ ಇದೆ, ನಮ್ಮ ಸುಮಾರು 5 ಕೋಟಿ ದುಡ್ಡು ಇವತ್ತು APMC ಇದೆ. ಯಾಕಂದ್ರೆ ನಾಳೆ ಆ ಜಮೀನು ತಗೋಬೇಕಾದ್ರೆ ನಾವು ಸರ್ಕಾರಿ ಬೆಲೆ ಕೊಡಬೇಕಾಗತ್ತೆ. ಆದಷ್ಟು ಸರ್ಕಾರದಲ್ಲಿ ಅದಕ್ಕೆ ವಿನಾಯಿತಿ ಕೊಡಿಸೋಂಥ ಕೆಲಸ ಮಾಡ್ತೇವೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದುಡ್ಡು ಕಟ್ಟಬೇಕಾಗುತ್ತೆ. ಅದಕ್ಕೆ ಏನಕ್ಕೂ ಖರ್ಚು ಮಾಡಬೇಡಿ ಅಂತ ಹೇಳಿದ್ದೀನಿ. 5 ಕೋಟಿ ರೂಪಾಯಿ ಹಾಗೆ ಉಳಿಸ್ಕೊಂಡಿದ್ದೀವಿ. ಈಗ ಅದನ್ನ ಕೊಡೋದು ಮಾಡ್ತೀವಿ. ಯಾಕಂದ್ರೆ ಈಗ 560 ಎಕರೆ ಸಿಕ್ಕಿದೆ. ಇನ್ನ ಒಂದಷ್ಟು ಜಮೀನು ಬಹುಶಃ ಮುಂದಿನ ದಿನಗಳಲ್ಲಿ ಆ ಭಾಗದಲ್ಲಿ ರೈತರು ಕೊಡಕ್ಕೆ ರೆಡಿ ಇದ್ದಾರೆ ಅಂತೇಳಿ ನಮ್ಮ ಕೆಲವು ರೈತರು ನನ್ನ ಗಮನಕ್ಕೆ ತಂದಿದ್ದಾರೆ. ಅವ್ರು ಒಳ್ಳೆ ಪರಿಹಾರ ಕೂಡ ಕೊಡಿಸುವಂತ ಕೆಲಸ ಮಾಡ್ತೀವಿ. ಯಾಕಂದ್ರೆ ಈಗಾಗಲೇ ನಮಗೆ ಗೊತ್ತಿದೆ, ರೈತರು ಒಂದ್ಸತಿ ಭೂಮಿ ಕಳ್ಕೊಂಡ್ರೆ ಮತ್ತೆ ಪಡೆಯುವಂಥದ್ದು ಕಷ್ಟ ಆಗುತ್ತೆ. ಪರಿಹಾರ ಕೊಡುವಂಥದ್ದಾಗುತ್ತೆ ಮತ್ತು ನಾಳೆ ಬೆಳಗ್ಗೆ ಅವರ ಬದುಕಿನಲ್ಲಿ ಬದಲಾವಣೆ ತರುವಂಥದ್ದಕ್ಕೆ ಏನೇನು ಸಾಧ್ಯ ಆಗುತ್ತೋ ಅವನ್ನೆಲ್ಲರನ್ನ ನಾವು ಮಾಡುವಂಥ ಕೆಲಸ ಮಾಡ್ತೀವಿ. ಯಾಕಂದ್ರೆ ಕೈಗಾರಿಕೆಗಳು ಬರ್ತಕ್ಕಂಥದ್ದು ಬಹಳ ಅವಶ್ಯಕವಾಗಿದೆ. ಮಸ್ತೇನಹಳ್ಳಿ ಹತ್ರ ಈಗ ಮೊನ್ನೆ ನಮ್ಮ ಮುಖಂಡರುಗಳು ಕೆಲವರು ಬಂದು ಅಲ್ಲಿ ಏನು ಮಲ್ಕಾಪುರದ ಸಮಸ್ಯೆ ಆಗಿತ್ತು, ಭೂ ಪರಿಹಾರ ಕೊಟ್ಟಿದ್ರು, ರೈತರಿಗೆ ಪರಿಹಾರ ಕೊಟ್ಬಿಟ್ಟಿದ್ರು, ಕೈಗಾರಿಕೆಗಳಿಗೆ ಜಮೀನು ಕೊಟ್ಬಿಟ್ಟಿದ್ರು 10 ಎಕರೆ 15 ಎಕರೆ. ಪಾಪ ಅವರೆಲ್ಲ ಬಂದು ನಾವು ಕಾಂಪೌಂಡ್ ಹಾಕಿ ಕೆಲಸ ಶುರು ಮಾಡಬೇಕು ಅಂದ್ರೆ ಇವತ್ತು ಅದು ಸಮಸ್ಯೆ ಆಗಿ ಕೂತಿದೆ. ಈಗ ಅದಕ್ಕೆ ಏನ್ ಮಾಡಬೇಕು ಅಂತ ಹೇಳಿ ಅದನ್ನು ಇದೇ ಸುಪ್ರೀಂ ಕೋರ್ಟ್ ಅಲ್ಲೇ ಬಿಡಿಸ್ಕೋಬೇಕು. ಯಾಕಂದ್ರೆ ರೈತರ ಭೂಮಿ ಕೂಡ ಸೇರಿಸ್ಕೊಂಡಿದ್ದಾರೆ. ರೈತರಿಗೆ ಪರಿಹಾರ ಕೊಟ್ಟರೆ ಭೂಮಿನೂ ಡೀಮ್ಡ್ ಫಾರೆಸ್ಟ್ ಮಾಡಿದ್ದಾರೆ. ಬಹಳ ಒಂಥರ ಕೇಳಿದಾಗ ಬಹಳ ನೋವಾಗ್ತದೆ. ಇಷ್ಟು ಬೇಜವಾಬ್ದಾರಿ ಆಡಳಿತ ಹೆಂಗಾಯ್ತು? ಇಲ್ಲಿದ್ದಂತ ಅವರು ಶಾಸಕರಿಗೆ ಕಿಂಚಿತ್ತೂ ಈ ಭಾಗದ ಜನರ ಬಗ್ಗೆ ಗಮನ ಇರ್ಲಿಲ್ವಾ ಅನ್ನೋ ಒಂದು ಆಲೋಚನೆ ಇವತ್ತು ನಮ್ಗೆಲ್ರಿಗೂ ಬರುತ್ತೆ. ಅದರಿಂದ ಈಗ ಅಲ್ಲಿ ನಮ್ಮ ಮುಖಂಡರೀಗ ನಮ್ಮ ಮುಂದೆ ಬಂದಿದ್ದಾರೆ. ಅವರೀಗ ಸ್ವಯಂ ಈಗ 600-700 ಎಕರೆ ನಾವು ಕೊಡಕ್ ರೆಡಿ ಇದೀವಿ ಕೈಗಾರಿಕೆಗೆ ಅಂತೇಳಿ ಹೇಳ್ತಾ ಇದ್ದಾರೆ. ಈಗ ಅದನ್ನು ಕೂಡ ನಾವು ಗುರುತಿಸುವಂತ ಕೆಲಸ ಮಾಡ್ತಾ ಇದ್ದೀವಿ. ಅದು ಕೂಡ ಬಹುಶಃ ಈಗ ಸಮಯ ಕಮ್ಮಿ ಇದೆ ನಮಗೆ. ಎಲ್ಲ ಏನೋ ಮ್ಯಾಪಿಂಗ್ ಮಾಡಿ ಎಲ್ಲ ಮಾಡಿ ಮತ್ತೆ ಅದಕ್ಕೆ ಎಲ್ಲ ದಾಖಲೆಗಳು ಪಡೆದು ನೋಟಿಫೈ ಮಾಡಲಿಕ್ಕೆ ಸಮಯ ಕಮ್ಮಿ ಇದೆ. ಚುನಾವಣೆ ಲೋಕಸಭಾ ಚುನಾವಣೆ ಮುಗಿದ ತಕ್ಷಣ ಆ 600-700 ಎಕರೆಯನ್ನ ನಾವು ಮತ್ತೆ ಪ್ರೋಸೆಸ್ ಮಾಡುವಂತ ಕೆಲಸ ಮಾಡ್ತೀವಿ. ಈ ರೀತಿ ಹೆಚ್ಚು ಜಾಗ ಇವತ್ತು ಕೈಗಾರಿಕೆಗಳಿಗೆ ಕೊಡುವಂತ ಒಂದು ಕೆಲಸ ಆಗ್ಬೇಕಾಗ್ತದೆ. ಮತ್ತೊಂದು ವಿಚಾರ ಏನಂದ್ರೆ ಇವತ್ತು ಸೌರ ವಿದ್ಯುತ್ ಅನ್ನ ತಯಾರು ಮಾಡಲಿಕ್ಕೆ ನಾವು ಇವತ್ತು
ಜಾಗ ಹುಡುಕ್ತಾ ಇದೀವಿ, ಸರ್ಕಾರಿ ಜಾಗ, ಅದಕ್ಕೂ ಸಿಗ್ತಾ ಇಲ್ಲ, ಜಿಲ್ಲೆಯಲ್ಲೂ ಸಿಗ್ತಾ ಇಲ್ಲ. ಎಲ್ಲೆಲ್ಲಿ ಪವರ್ ಸ್ಟೇಷನ್ ಹತ್ರ ಜಾಗ ಇದೆ ಅಲ್ಲಿ ಕೊಡೋಂಥದಕ್ಕೆ ಅವಕಾಶ ಇದೆ, ಅದನ್ನ ಹುಡುಕ್ತಾ ಇದೀವಿ. ಆದರೆ ಖಾಸಗಿಯವರು ಇಲ್ಲಿ ಯಾರಾದರೂ ರೈತರು ತಮ್ಮ ಭೂಮಿಯಲ್ಲಿ ನೀರಿಲ್ದಿರ ತಮಗೆ ವ್ಯವಸಾಯ ಮಾಡ್ಲಿಕ್ಕೆ ಕಷ್ಟ ಇರುವಂಥ ಸಂದರ್ಭದಲ್ಲಿ ಇವತ್ತು 1 ಎಕರೆ ಜಮೀನು ಕೊಟ್ಟರೆ ವರ್ಷಕ್ಕೆ 25,000 ರೂಪಾಯಿ ನಿಮಗೆ ಲೀಸ್ಗೆ ತಗೊಳ್ಳುವಂಥದ್ದು ಇರ್ತದೆ. ಈಗ 1 ಮೆಗಾವ್ಯಾಟ್ಗೆ 4 ಎಕರೆ ಬೇಕು. 4 ಎಕರೆ ಭೂಮಿ ಕೊಟ್ಟರೆ ನಿಮ್ಗೆ ವರ್ಷಕ್ಕೆ ₹1,00,000 ಲೀಸ್ ಲೆಕ್ಕದಲ್ಲಿ ನಿಮಗೆ ಬಾಡಿಗೆ ಕೊಡುವಂಥದ್ದು ಇರ್ತದೆ. ಜಮೀನು ನಿಮ್ಮ ಹೆಸರಲ್ಲೇ ಇರ್ತದೆ, ಸರ್ಕಾರಕ್ಕೆ ಲೀಸ್ ಕೊಡುವಂಥ ಅವಕಾಶ ಇದೆ. ಆ ರೀತಿ ಯಾರ್ದಾದ್ರೂ ಜಮೀನಿದ್ದು ಬರಡು ಭೂಮಿ ಇದ್ದು ಆ ರೀತಿ ಇದ್ರೆ ಸ್ವಲ್ಪ ಆದಷ್ಟು ಹತ್ರ ಸ್ಟೇಷನ್ ಇರಬೇಕು. ಜಾಸ್ತಿ ದೂರ ಇದ್ರೆ ಕಷ್ಟ ಆಗುತ್ತೆ. ಸ್ಟೇಷನಿಂದ 3 ಕಿಲೋಮೀಟರ್ 4 ಕಿಲೋಮೀಟರ್ 5 ಕಿಲೋಮೀಟರ್ ಒಳಗಿದ್ರೆ ಮಾಡೋವಂಥದಕ್ಕೆ ಅವಕಾಶ ಇದೆ. ದಯವಿಟ್ಟು ತಾವು ಯಾರಾದ್ರೂ ಇದ್ರೆ ನಿಮ್ಗೆ ಇನ್ನೂ ಇದ್ದರೆ ಇನ್ನೇನೇನು ಮಾಹಿತಿ ಯಾವ ರೀತಿ ಮತ್ತೆ ಜಾಸ್ತಿ ಆಗುತ್ತೆ ಅದು ಅಂತೇಳಿ ಅವೆಲ್ಲ ಮಾಹಿತಿ ನಾನು ಪೂರ್ಣ ಪಡ್ಕೊಂಡು ನಿಮ್ಗೆ ಕೊಡ್ತೀನಿ. ಅಂಥದಕ್ಕೆ ಬರೀ ಸಾಂಸ್ಕೃತಿಕ ಚಟುವಟಿಕೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಬಳಸುವಂಥದ್ದಕ್ಕೆ ಅದನ್ನ ಹೃದಯ ಭಾಗದಲ್ಲಿದೆ. ಬಹಳ ಒಳ್ಳೆ ರೀತಿಯಲ್ಲಿ ಅದನ್ನು ವಿನ್ಯಾಸ ಮಾಡ್ತಿದ್ವಿ. ಬೇರೆ ಬೇರೆ ಇನ್ನ ಡಿಸೈನ್ಸ್ ಈಗ ಬೇಗ ಮಾಡ್ಕೊಡಿ ಅಂತ ಹೇಳಿದ್ದೇನೆ. ಅದರಿಂದ ಇವೆಲ್ಲ ಈ ರೀತಿ ಪ್ರಯತ್ನಗಳಾಗಿದೆ. ಇನ್ನು ಹಲವಾರು ವಿಚಾರಗಳಿದ್ದಾವೆ. ಈಗ IDSMT ಮೇಲ್ಗಡೆ ಇವತ್ತು ಯಾರು ಬೀದಿ ಬದಿ ವ್ಯಾಪಾರಸ್ಥರಿದ್ದಾರೆ ಅವರಿಗೆ IDSMT ಕಾಂಪ್ಲೆಕ್ಸ್ ಮೇಲ್ಗಡೆ ಅದು ರ್ಯಾಂಪ್ ಮಾಡಿ ಅವರಿಗೆ ಮೇಲ್ಗಡೆ ದೊಡ್ಡದಾಗಿ ಒಂದು ಸ್ಟ್ರಕ್ಚರ್ ಹಾಕಿ ನೆರಳು ಬರೋ ರೀತಿಯಲ್ಲಿ ಮಾಡಿ ಅಲ್ಲಿ ಅವರಿಗೆ ಏನೋ ಒಂದು ಬೇರೆ ವ್ಯವಸ್ಥೆ ಪರ್ಯಾಯ ವ್ಯವಸ್ಥೆ ಮಾಡುವಂತ ಒಂದು ಕೆಲಸ ಮಾಡ್ತಾರೆ. ಯಾಕಂದ್ರೆ ಇವತ್ತು ರಸ್ತೆಗಳಲ್ಲಿ ಬಹಳ ಕಷ್ಟ ಆಗ್ತದೆ, ಟ್ರಾಫಿಕ್ ಮೂವ್ಮೆಂಟ್ ಮತ್ತೊಂದು ತೊಂದರೆ ಆಗ್ತದೆ. ಈಗ ಹೃದಯ ಭಾಗದಲ್ಲಿ ಎಲ್ಲೂ ನಿಮ್ಗೆ ಸಿಗ್ಲಿಕ್ಕೆ ಚಾನ್ಸ್ ಇಲ್ಲ. ನಗರದ ಹೃದಯ ಭಾಗದಲ್ಲಿ ಅವ್ರ ಮೇಲ್ಗಡೆ ಹೋಗಿ ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಡ್ತೀವಿ. ಸುಮ್ಮನೆ ನನ್ನ ಮೇಲೆ ಇಲ್ಲ ಸಲ್ಲದ ಆಪಾದನೆ ತೆಗೆಸ್ಬಿಡ್ತಾರೆ ಮಾಡ್ತಾರೆ ಅಂತ. ನಾನು ಯಾವತ್ತೂ ಯಾರಿಗೂ ಆ ರೀತಿ ತೊಂದರೆ ಕೊಡ್ಬೇಕು ಅಂತಕ್ಕಂಥ ಉದ್ದೇಶ ಯಾವತ್ತೂ ಇಲ್ಲ. ಎಲ್ಲರೂ ಬದುಕಬೇಕು, ಬಾಳ್ಬೇಕು, ಎಲ್ಲರೂ ಜೀವನ ಕಟ್ಕೋಬೇಕು, ಗೌರವಯುತವಾಗಿ ಜೀವನ ಮಾಡಬೇಕು ಅಂತಕ್ಕಂಥ ಸದುದ್ದೇಶ ಇವತ್ತಲ್ಲ ಅವತ್ತಿಂದ ಇತ್ತು. ಆದ್ರೆ ನನ್ನ ಮೇಲೆ ಇಲ್ಲ ಸಲ್ಲದ ಅಪಪ್ರಚಾರಗಳನ್ನ ಮಾಡಿ ಸ್ವಾರ್ಥಿಗಳಿಗೆ ಅದ್ಯಾರು ಬಂಡಿ ವ್ಯಾಪಾರ ಮಾಡೋರು ಹೇಳ್ತಾರೋ, ಸಾಲ ಕಡೋರು ಹೇಳ್ತಾರೋ, ಯಾರೋ ಒಟ್ಟಿನಲ್ಲಿ ಆ ಮುಗ್ಧ ಜನರಿಗೆ ನಾನು ವಿರುದ್ಧವಾಗಿ ಎತ್ಕಟ್ಟತಕ್ಕಂಥ ಕೆಲಸ ಮಾಡಿದ್ವಿ. ಅದ್ಯಾವುದು ನಾವು ಇವತ್ತು ತಲೆಗೆ ಹಾಕೊಂಡಿಲ್ಲ. ಇವತ್ತಿಗೂ ಕೂಡ ಅವರ ಬದುಕುಗಳಲ್ಲಿ ಬದಲಾವಣೆ ಆಗಬೇಕು, ಅವ್ರ ಜೀವಿತಗಳು ಸುಧಾರಣೆ ಆಗಬೇಕು. ಮಳೆ ಗಾಳಿ ಬಂದರೂ ಕೂಡ ಅವರು ನಾಳೆ ಮಳೆ ಬಿಸಿಲಲ್ಲಿ ಕೂಡ ಅವರು ಸಮಾಧಾನವಾಗಿ ವ್ಯಾಪಾರ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಸೃಷ್ಟಿ ಮಾಡಬೇಕು ಅಂತ ನಾವು ಇಷ್ಟೆಲ್ಲ ಹಲವಾರು ಆಲೋಚನೆಗಳಿದ್ದಾವೆ. APM ನಮ್ಮ ರಾಮಕುಂಟೆಗೆ ಅದಕ್ಕೊಂದು ಕಾಯಕಲ್ಪ, ಅದಕ್ಕೊಂದು ಡಿಸೈನ್ ಮಾಡಿಸಿದ್ದೀವಿ. ಸುಮಾರು ಅದಕ್ಕೆ 2 ಹಂತಗಳಲ್ಲಿ ಮಾಡಬೇಕು ಅಂತಿದ್ದೀವಿ. ಈಗ ಅಲ್ಲಿ ಕೂಡ ಏನೀಗ APMC ಯಾರ್ಡ್ ನಾವು ಅಲ್ಲಿ ಶಿಫ್ಟ್ ಮಾಡೋದ್ರಿಂದ ಇಲ್ಲಿ ನಾವು ಟ್ರಕ್ ಟರ್ಮಿನಲ್ ಮಾಡೋದ್ರಿಂದ ಉಪಯೋಗ ಇಲ್ಲ. ಮುಂದೆ ಇಲ್ಲಿ ಕನ್ಸಲ್ಟೆಂಟ್ ಹತ್ರ ಏನು ಶಿಫ್ಟ್ ಮಾಡ್ತೀವಿ ಅಲ್ಲೇ ಟ್ರಕ್ ಟರ್ಮಿನಲ್ ಮಾಡ್ತೀವಿ. ಅಲ್ಲೇ ಟ್ರಕ್ ರಿಪೇರ್ ಮಾಡೋಂಥವ್ರಿಗೆ ಮತ್ತೊಬ್ಬರಿಗೂ ಕೂಡ ಅಲ್ಲೇ ಜಾಗ ಕೊಡಬೇಕು. ಈ ರೀತಿ ವಿಸ್ತೃತವಾಗಿ ಎಲ್ಲ ಅಲ್ಲೇ ಮಾಡಬೇಕು ಅನ್ನೋದು ಉದ್ದೇಶ ಇದೆ. ಈಗ ಅಲ್ಲಿ ಕೈಗಾರಿಕೆಗಳು ಆದಾಗ ರೋಡ್ ಕೂಡ ಆಗಲಾಗುತ್ತೆ. ಈಗ ರೋಡ್ಗಳು ಅಷ್ಟೇ. ಈಗ ಬೇರೆ ಮೊನ್ನೆ ಒಂದು ಸ್ಕೀಮ್ಗೆ ಒಂದು ಪ್ರಯತ್ನ ಹಣ ಮಂಜೂರಾಗುತ್ತೆ ಅಂತ ನಂಬಿಕೆ ಇದೆ. ಈಗ ಉದಾಹರಣೆಗೆ ಮುರುಗಮಲ ರಸ್ತೆ ಸುಮಾರು 2-3 ತಿರುವುಗಳು ಬಹಳ ಡೇಂಜರ್ ಇದೆ. ಬಹಳ ಆಕ್ಸಿಡೆಂಟ್ಗಳಾಗಿ ಬಹಳಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಪ್ರಪೋಸಲ್ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ನೋಡೋಣ. ಈಗ ಕರೇಪಲ್ಲಿ ಹತ್ರ ಡಬಲ್ ರೋಡ್ ಮಾಡ್ಕೊಂಡು ಎಷ್ಟು ದೂರ ಸಾಧ್ಯ ಆಗುತ್ತೋ ಕರೇಪಲ್ಲಿ ಹತ್ರ ಡಬಲ್ ರೋಡ್ ಮಾಡಿ ಅಲ್ಲಿ ಮುಂದೆ 2 ತಿರುವುಗಳಿದೆ. ಗೊಲ್ಬಲ್ಲಿ ಗಡ್ಡಕ್ಕೆ ಮುಂಚೆ ಬಹಳ ಒಂದು ಕಡ್ದಾದ ತಿರುವಿದೆ, ಅದಕ್ಕೆ ಮುಂಚೆ ಇನ್ನೊಂದಿದೆ. ಅದನ್ನೆಲ್ಲ ಸ್ವಲ್ಪ ಯಾವ ರೀತಿ ಅಗಲ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಥವಾ ಡಬಲ್ ರೋಡ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅದು ಮಾಡೋದು. ಮುಂದಿನ ದಿನಗಳಲ್ಲಿ ಮುರುಗಮಲ ಒಳಗೆ ಡಬಲ್ ರೋಡ್ ಮಾಡಬೇಕು ಅನ್ನೋದಿದೆ. ಸ್ವಲ್ಪ ಅಲ್ಲಿ ಅಂಗಡಿಗಳೆಲ್ಲ ಅಡ್ಡ ಇದಾವೆ. ಇವೆಲ್ಲ ಕೆಲವೆಲ್ಲ ಗಮನಿಸ್ತಾ ಇದ್ದೀವಿ. ಮೈಲಾನಹಳ್ಳಿ ಹತ್ರ ಬಹಳ ಒತ್ತಡ ಇದೆ, ಅಲ್ಲಿ ಡಬಲ್ ರೋಡ್ ಮಾಡಬೇಕು. ಅಲ್ಲಿ ಗಡದಾಸನಹಳ್ಳಿ ಹತ್ರ ಬಹಳ ತಿರುವಿದೆ, ಅಲ್ಲೂ ಅಪಘಾತಗಳು ಬಹಳಷ್ಟು ಆಗಿದ್ದಾವೆ. ಅದನ್ನು ಕೂಡ ನಾವು ಪರಿಗಣಿಸಬೇಕು. ಮತ್ತೆ ಇಲ್ಲಿ ಕಾಚಹಳ್ಳಿ ಹತ್ರ ಕೂಡ ಹಲವಾರು ಆಕ್ಸಿಡೆಂಟ್ಗಳಾಗಿದೆ. ಎಲ್ಲೆಲ್ಲಿ ಆಕ್ಸಿಡೆಂಟ್ಗಳಾಗಿದ್ದಾವೆ, ಎಲ್ಲೆಲ್ಲಿ ಯಾರೇನು ಕ್ರಮ ತಗೋಬೇಕು ಅವನ್ನೆಲ್ಲ ತೆಗೆದುಕೊಳ್ಳೋದಕ್ಕೆ ಈಗಾಗಲೇ ನಾನು ಇದು ಮಾಡಿದ್ದೀನಿ. ಮತ್ತೆ ಬಾಗೇಪಲ್ಲಿ ಕ್ರಾಸ್ ಇಂದ ಬಾಗೇಪಲ್ಲಿ ರೋಡು ಅದನ್ನ ಒಂದಷ್ಟು ದೂರ ನಾವು ಅಂಡರ್ ಪಾಸ್ ವರೆಗೂ ಡಬಲ್ ರೋಡ್ ಮಾಡಬೇಕು ಅಂತಿದೆ. ಬೇರೆ ಇನ್ನೊಂದು ಸ್ಕೀಮಲ್ಲಿ ಆ ರಸ್ತೆ ಅಭಿವೃದ್ಧಿ ಆಗಬೇಕು, 7 ಮೀಟರ್ ಆಗಬೇಕು ಅಂತೇಳಿ ನಮ್ಮ ಗಡಿವರೆಗೂ ಹಾಕ್ಬೇಕು ಅಂತ ಸುಮಾರು ಅದಕ್ಕೊಂದು 14-15 ಕೋಟಿ ಬೇರೆ ಒಂದು ಸ್ಕೀಮಲ್ಲಿ ಪ್ರಪೋಸಲ್ ಕೊಟ್ಟಿದ್ದೀವಿ. ಅದು ಮಂಜೂರಾಗುತ್ತೆ. ಈಗ ಚೇಳೂರು ರೋಡ್ಗೂ ಸುಮಾರು 10 ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ವಿ. ಅದು ಸದ್ಯದಲ್ಲಿ ಆದೇಶ ಹೊರಬರ್ತದೆ. ಈ ರೀತಿ ಯಾವ್ಯಾವ್ದು ಏನೇನು ಮಾಡಬೇಕು ಅಂತ ಹೇಳಿ ಇಂಥ ಒಂದು ಆರ್ಥಿಕ ಮುಗ್ಗಟ್ಟು ಇರ್ತಕ್ಕಂಥ ಪರಿಸ್ಥಿತಿಗಳಲ್ಲಿ ಇಂದಿನ ಸರ್ಕಾರದ ಬೇಜವಾಬ್ದಾರಿತನದಿಂದ ಆರ್ಥಿಕ ಅಶಿಸ್ತಿನಿಂದ ಬಲವಾಗಿ ಒಂದು ಇಷ್ಟೇ ತೊಂದರೆ ಇದ್ರೂ ಕೂಡ ನಮ್ಮ ಮುಖ್ಯಮಂತ್ರಿಗಳು
ಎಲ್ಲೆಲ್ಲಿ ಅವಕಾಶ ಇದೆ, ಹೇಗೆ ನಮಗೆ ಅನುದಾನ ಕೊಡ್ಲಿಕ್ಕೆ ಸಾಧ್ಯ ಇದೆ ಅವನ್ನೆಲ್ಲ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರಿಂದ ಇವೆಲ್ಲ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಈಗ ಪ್ರೈವೇಟ್ ಬಸ್ ಟರ್ಮಿನಲ್ ಜೊತೆಗೆ ಸ್ವಲ್ಪ ದ್ವಿಚಕ್ರ ಮತ್ತು ತ್ರಿಚಕ್ರ, ಈಗ ಟಾಟಾ ಎಸ್ಗಳು ಇಂಥವೆಲ್ಲ ಇದ್ದಾವೆ, ಇದರ ರಿಪೇರಿಗೆ ಬೇಕಾದಂಥ ಜಾಗ ಮಾಡ್ತೀವಿ. ಹಿಂದ್ಗಡೆ ಈ ಕಡೆ ಎಡಭಾಗಕ್ಕೆ ಬಸ್ ಇದು ಮಾಡ್ತೀವಿ, ಎಲ್ಲ ಡಿಸೈನ್ ಮಾಡಿಸಿದ್ದೀವಿ. ಆಮೇಲೆ ಸ್ವಲ್ಪ ಭಾಗದಲ್ಲಿ ಪಾರ್ಕ್ ಮಾಡೋಣ ಅಂತಿದ್ದೀವಿ, ಪಾರ್ಕು ಮತ್ತು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮಾಡೋಣ ಅಂತಿದ್ದೀವಿ. ಈ ಭಾಗದಲ್ಲಿ ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ. ಅದು ಎರಡನೇ ಹಂತದಲ್ಲಿ ಈ ಥರ 2-3 ಪ್ರಯತ್ನಗಳು ಬೇರೆ ಬೇರೆ ರೂಪದಲ್ಲಿ ಅನುದಾನಗಳು ತರಬೇಕು ಅಂತಕ್ಕಂಥದ್ದು ಎಲ್ಲ ವಿನ್ಯಾಸಗಳು ಪ್ರತಿಯೊಂದು 8-9 ತಿಂಗಳಲ್ಲಿ ಇಲ್ಲ ಇಲಾಖೆ ಕೆಲಸ, ಇಲ್ಲ ಚಿಂತಾಮಣಿಗೆ ಏನು ಬೇಕು ಅಥವಾ ಜಿಲ್ಲೆಗೆ ಏನು ಬೇಕು. ಈಗ ಜಿಲ್ಲೆಯಲ್ಲಿ ಈಗಾಗಲೇ ಹೂವಿನ ಮಾರ್ಕೆಟ್ಗೆ ಜಾಗ ಕೊಡಿಸುವಂಥಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ, ಪರ್ಯಾಯ ಜಾಗ ಹುಡುಕ್ತಾ ಇದೀವಿ. ಜಾಗ ಗುರ್ಸಿದೀವಿ, ಹಾರ್ಟಿಕಲ್ಚರ್ ಜಾಗ, ಆದರೆ ಅವ್ರಿಗೆ ಬೇರೆ ಜಾಗ ಸಿಗ್ತಾ ಇಲ್ಲ. ಈ ಡೀಮ್ಡ್ ಫಾರೆಸ್ಟ್ ಮಾಡಿದ್ರಿಂದ ಯಾವುದೇ ಜಾಗ ಹುಡುಕಲಿ ಡೀಮ್ಡ್ ಫಾರೆಸ್ಟ್ ಅಂತ ತೊಂದರೆ ಆಗ್ತದೆ. ಈಗ ಅದು ಇವತ್ತು ಬೆಳಗ್ಗೆ ಯಾವುದೋ ಜಾಗ ಸಿಕ್ಕಿದೆ ಅಂತ ಹೇಳಿದ್ರು. ಹೂವಿನ ಮಾರ್ಕೆಟ್ ಬಹಳ ದೊಡ್ಡ ಮಾರ್ಕೆಟ್, ನಮ್ದು ಟೊಮೊಟೊ ಮಾರ್ಕೆಟ್ ಯಾವ ರೀತಿ ಇದೆ ಆ ರೀತಿ ಚಿಕ್ಕಬಳ್ಳಾಪುರದಲ್ಲಿ ಹೂವಿನ ಮಾರ್ಕೆಟ್ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಅವ್ರಿಗೆ 20 ಎಕರೆ ಜಾಗ ಕೊಡಿಸ್ಬೇಕು. ನನಗೆ ಯಾವ ಸಂಬಂಧ? ಚಿಕ್ಕಬಳ್ಳಾಪುರ ಜಿಲ್ಲಾ ಮಂತ್ರಿ ಆಗಿ ನೋಡಿ ನಾನು ಮುಂದಾಲೋಚನೆ ಇಟ್ಕೊಂಡು ಹಿಂದೆ ಪಾಪ ಇದ್ದಂಥ ಮಹಾನುಭಾವರು ಅಲ್ಲೆಲ್ಲ ಬೆಟ್ಟದಲ್ಲಿ 10 ಎಕರೆ ಕೊಡ್ಸಿದ್ರು. ಬೆಟ್ಟದಲ್ಲಿ ಸೂಚಿಸಿದೆ ಬಗ್ಗೆ ಮೆಂಟ್ಲ ನಡೀತಾರೆ. ಅಲ್ಲಿ ಯಾವ ರೀತಿ ಸಾಧ್ಯ ಇದೆ ಯೋಚನೆ ಮಾಡಿ, ದಾರಿ ಇಲ್ಲ, ಯಾವುದೋ ಲೇಔಟ್ ಅಲ್ಲಿ ಹೋಗ್ಬೇಕು, ಅವರ ಲೇಔಟ್ ಎಲ್ಲ ನಾಳೆ ಖಾಲಿ ಆಗ್ತಾರೆ, ಹೋಗ್ಬಿಡ್ತಾರೆ ಅಷ್ಟೇ. ಅದನ್ನ ನಾವು ಬದಲಾಯಿಸಿ ಇವತ್ತು ಹೈವೇಗೆ ನಮ್ಮ ಡೈರಿ ಪಕ್ಕದಲ್ಲೇ, ಏನು ನಮ್ಮ ಚಿಕ್ಕಬಳ್ಳಾಪುರ ಮಿಲ್ಕ್ ಡೈರಿ ಇದೆ, ಅಲ್ಲಿ ಪಕ್ಕದಲ್ಲೇ ಈ ಕಡೆಗೆ ಹಾರ್ಟಿಕಲ್ಚರ್ ಜಾಗ 20 ಎಕರೆ ಒಳ್ಳೆ ಜಾಗ, ಹೈವೇಗೆ ಪಾರ್ಕಿಂಗು, ವಾಹನ, ಇವೆಲ್ಲ ಸ್ವಲ್ಪ ಗಮನ ಇರಬೇಕು, ರೈತರ ಬಗ್ಗೆ ಕಾಳಜಿ ಇರಬೇಕು. ಇದು ಯಾವುದೂ ಇಲ್ಲ. ಆ ಜಾಗ ನೋಡ್ಬಿಟ್ರೆ ನೀವು ಕೊಟ್ಟಿದ್ದ ಜಾಗ ನನಗೆ ಏನಪ್ಪ, ಅದಕ್ಕೆ ಹೋಗಿ APMC ಅಧಿಕಾರಿಗಳು 5 ಕೋಟಿ ರೂಪಾಯಿ ದುಡ್ಡು ಕೊಟ್ಟರು, 4-5 ಕೋಟಿ. ಅದೇನು ಅವ್ರಿಗೇನು ತಲೆಗಿಟ್ಟಿತ್ತು ಏನೋ ಗೊತ್ತಿಲ್ಲ. ಆದರೆ ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮ ಚಿಂತಾಮಣಿಯ ಜನತೆ ಸಹಕಾರ ಕೊಡ್ತಾ ಇದೆ. ನಾನು ತಮ್ಮೆಲ್ರಿಗೂ ನನ್ನ ವೈಯಕ್ತಿಕವಾಗಿ ಮತ್ತು ಸರ್ಕಾರದ ಪರವಾಗಿ ತಮ್ಗೆಲ್ರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ. ಯಾಕಂದ್ರೆ ಇನ್ನ ಪರಿಣಾಮಕಾರಿಯಾಗಿ ನಾವು ಪ್ಲಾಸ್ಟಿಕ್ ಬಳಕೆ ನಿಲ್ಲಿಸ್ಬೇಕು. ಇವತ್ತಾಗಲೇ ನೋಡಿ ಊರಲ್ಲಿ ಸ್ವಲ್ಪ ಕ್ಲೀನ್ ಆಗ್ತಾ ಇದೆ. ಈಗ ನಾವು ಸದ್ಯದಲ್ಲೇ ಈಗ ಆಗಲೇ ನಮಗೆ 19 ಟಿಪ್ಪರ್ಗಳಿದ್ದಾವೆ. ಹಿಂದೆ 8-9 ಇತ್ತು, ಈಗ ಮೊನ್ನೆ ಒಂದು 12. ಈಗ ಇನ್ನ 31 ವಾರ್ಡ್ಗೂ ಒಂದೊಂದು ಟಿಪ್ಪರ್ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದನ್ನ ಆಮೇಲೆ ತಳ್ಳೋ ಇದು ಬಂಡಿಗಳು, ಯಾಕಂದ್ರೆ ಕೆಲವು ಭಾಗದಲ್ಲಿ ನಮ್ಮ ಹೈದರಾಲಿ ನಗರ ಮತ್ತೆ ಈ ಕಡೆ ಬೆಟ್ಟದ ಮೇಲೆ ಶಾಂತಿನಗರ ಅಲ್ಲಿ ಸ್ವಲ್ಪ ಟಿಪ್ಪರ್ ಹೋಗೋಕ್ಕಾಗಲ್ಲ, ಸಣ್ಣ ಸಂದಿಗಳಿದಾವೆ, ಅಲ್ಲೆಲ್ಲ ನಾವು ಈ ತಳ್ಳೋ ಗಾಡಿ ಅದು ತರಿಸಿದ್ದೀವಿ. ಸದ್ಯದಲ್ಲೇ ಇನ್ನು ಕೆಲವು ಟಿಪ್ಪರ್ಗಳು ಆರ್ಡರ್ ಮಾಡಿದ್ದೀವಿ, ಅದು ಶಾರ್ಟ್ ಟರ್ಮ್ ಟೆಂಡರ್ ಕಟ್ಟಿದ್ದೀವಿ. ಅದು ಬಂದ ಮೇಲೆ ಮನೆಗೂ ನಿರ್ದಿಷ್ಟವಾಗಿ ಬರಬೇಕು, ಯಾವ ಟಿಪ್ಪರ್ ಎಲ್ಲಿ ಹೋಗುತ್ತೆ ಅಂತೇಳಿ ಅದನ್ನ GPS ಮುಖಾಂತರ, ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಮುಖಾಂತರ ಅದನ್ನ ನಾವು ಟ್ರ್ಯಾಕ್ ಮಾಡ್ಬೋದು. ಇವತ್ತು ನಮ್ಮ ಮನ್ಸೂರ ಇವೆಲ್ಲ ಇಂಟಿಗ್ರೇಟೆಡ್ ಆಗಿ ಇವತ್ತು ಈ ಆಧುನಿಕ ಇವತ್ತಿನ ಕಾಲಕ್ಕೆ ಏನೇನು ಒಳಗೊಳ್ಬೇಕು ಅವನ್ನೆಲ್ಲ ನಾವು ಪ್ಲಾನ್ ಮಾಡ್ತೀವಿ. ಇವತ್ತು ನಾನು ಕನ್ಸು ಕಾಣ್ಬೋದು, 5 ವರ್ಷಕ್ಕೆ ಅದು ಸಾಕಾರ ಆಗ್ಬೋದು. ಯಾಕಂದ್ರೆ ಎಲ್ಲ ಒಂದೇ ಆಗೋದಿಲ್ಲ. ಯಾವತ್ತೇ ಆಗಲಿ ನಾವು ಕನಸು ಕಾಣಬೇಕು. ಕನಸು ಕಾಣ್ದಾಗ ಮಾತ್ರ ನಾವು ಅದನ್ನ ನಿಜ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಕನಸೇ ಕಾಣಲಿಲ್ಲ ಅಂದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಆಸ್ಪತ್ರೆಗೂ ಅಷ್ಟೇ ಬಹಳ ದೊಡ್ಡ ಕನಸು, ಸುಮಾರು 50 ಕೋಟಿ ಮೇಲೆ ಇವತ್ತು ಖರ್ಚು ಮಾಡಿ ಚಿಂತಾಮಣಿ ಆಸ್ಪತ್ರೆನ ಮೇಲ್ದರ್ಜೆಗೆ ಏರಿಸಬೇಕು, ಹೆಚ್ಚುವರಿಯಾಗಿ ಇನ್ನೊಂದು ಬಿಲ್ಡಿಂಗ್ ಕಟ್ಟಬೇಕು, ಇವತ್ತು ಇಲ್ಲಿ ಸ್ಕ್ಯಾನಿಂಗ್ ಮೆಷಿನ್ಸ್ ಬರಬೇಕು ಮುಂದಿನ ದಿನಗಳಲ್ಲಿ, ಇವೆಲ್ಲ ಬರಬೇಕು. ಇವೆಲ್ಲ ಆಸೆ ಇಟ್ಕೊಂಡಿದ್ದೀವಿ. ಒಂದು ಖಾಸಗಿ ಆಸ್ಪತ್ರೆಗೆ ಯಾವುದೇ ರೀತಿ ಕಮ್ಮಿಯಿಂದ ರೀತಿ ವ್ಯವಸ್ಥೆ ಮಾಡಬೇಕು. ವ್ಯವಸ್ಥೆ ಮಾಡೋದೊಂದೇ ಅಲ್ಲ, ಅದನ್ನ ನಿರ್ವಹಣೆ ಆಗ್ಬೇಕಾದ್ರೆ ಏನ್ ಮಾಡಬೇಕು, ಯಾವ ರೀತಿ ನಿರ್ವಹಣೆ ಮಾಡಬೇಕು, ಅದು ಕೂಡ ಆಲೋಚನೆ ಮಾಡ್ತಾ ಇದ್ದೀವಿ. ಬಹಳಷ್ಟು ಜನರ ಜೊತೆ ಮಾತಾಡ್ತಾ ಇದ್ದೀವಿ. ನಾವ್ಯಾರು ಸರ್ಕಾರದ ವ್ಯವಸ್ಥೆಯಲ್ಲಿ ಕೆಲವು ನಿರ್ವಹಣೆ ಮಾಡಕ್ ಆಗೋದಿಲ್ಲ, ಬೇಜವಾಬ್ದಾರಿ ಇರ್ತದೆ. ಅದನ್ನ ಖಾಸಗಿಯವ್ರನ್ನ ಯಾರಿವತ್ತು ಸಮಾಜದಲ್ಲಿ ಜನರಿಗೆ ತಾವು ಗಳಿಸಿರ್ತಕ್ಕಂಥ ಹಣದಲ್ಲಿ ಇವತ್ತು ಒಳ್ಳೇದು ಮಾಡಬೇಕು ಅಂತ ಬಹಳಷ್ಟು ಜನ ಇವತ್ತು ಇವರಿದ್ದಾರೆ, ಉದ್ಯಮಿಗಳಿದ್ದಾರೆ, ಅವರನ್ನ ನಾವು ಬಳಸ್ಕೋಬೇಕು ಅಂತ ಉದ್ದೇಶ ಇದೆ. ಚಿಕಿತ್ಸೆ ಕೊಡೋದೆಲ್ಲ ಡಾಕ್ಟರ್ಗಳೇ, ಸರ್ಕಾರಿ ಡಾಕ್ಟರ್, ಆದ್ರೆ ನಿರ್ವಹಣೆ ಮಾಡೋದು, ಆಸ್ಪತ್ರೆ ನಿರ್ವಹಣೆ ಮಾಡೋದು, ವ್ಯವಸ್ಥೆ ನೋಡೋದು, ಸ್ವಚ್ಛ ಮಾಡೋದು, ಇವೆಲ್ಲ ಪ್ರೈವೇಟ್ ಅವ್ರಿಗೆ ಕೊಟ್ಟಾಗ ಆಸ್ಪತ್ರೆ ನಾಳೆ ಬೆಳಗ್ಗೆ ಇದು ಸರ್ಕಾರಿ ಆಸ್ಪತ್ರೆನ ನಮ್ಮೂರಲ್ಲಿ ಇಷ್ಟು ಈ ರಾಜ್ಯಕ್ಕೆ ನಾವು ಮಾದರಿ ಆಗ್ಬೇಕು. ಇವೆಲ್ಲ ನಾನು ಕನ್ಸ್ಕೊಂಡಿದ್ದೀನಿ. ಇವೆಲ್ಲ ಆಗ್ಬೇಕಾದ್ರೆ ನೀವೆಲ್ಲರೂ ಸಹಕಾರ ಕೊಡ್ಬೇಕು. ನಿಮ್ ಸಹಕಾರ ಇದ್ದರೆ ನಾನು ಏನು ಮಾಡ್ಲಿಕ್ಕಾಗಲ್ಲ. ಇವತ್ತು ಬಿಲ್ಡಿಂಗ್ ಕಟ್ಬೋದು, ನಾಳೆ ಬ್ಯಾಂಕ್ ಮುಖಾಂತರ ಮಾಡಿ.
ಡಿ ಸಿ ಸಿ ಬ್ಯಾಂಕ್ ಮುಖಾಂತರ ವಹಿವಾಟು ಮಾಡಿದಾಗ ಡಿ ಸಿ ಸಿ ಬ್ಯಾಂಕು ಚೆನ್ನಾಗಿ ವೃದ್ಧಿ ಆಗ್ತದೆ, ನಿಮಗೂ ಅನುಕೂಲ ಆಗುತ್ತೆ, ನಾಳೆ ನಿಮಗೂ ಬೇರೆ ರೀತಿ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲೇ ಇದೆ, ನಾಗರಾಜ್ ಅವರು ಇಲ್ಲೇ ಆಫೀಸ್ ಮಾಡಿದ್ದಾರೆ. ದಯವಿಟ್ಟು ಡಿ ಸಿ ಸಿ ಬ್ಯಾಂಕ್ನಲ್ಲಿ ವಹಿವಾಟು ಮಾಡುವಂಥದ್ದಕ್ಕೆ ಇದೆ. ಆಮೇಲೆ ವಿಶೇಷವಾಗಿ ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಸಚಿವರಾಗಿರ್ತಕ್ಕಂಥ ಮಾದೇವಪ್ಪನವರು ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಸಂವಿಧಾನ, ಇವತ್ತು ಬಹಳಷ್ಟು ಜನ ಹೇಳಿಕೆಗಳು ಕೊಟ್ಟು ಸಂವಿಧಾನಕ್ಕೆ ಅರ್ಥಪೂರ್ಣವಾಗಿ ತಿದ್ದುಪಡಿಗಳು ತರೋದ್ರಲ್ಲಿ ಯಾರಿಗೂ ಅಭ್ಯಂತರ ಇಲ್ಲ. ಕಾಲಕ್ಕೆ ತಿದ್ದುಪಡಿ ಮಾಡುವಂಥದ್ದಕ್ಕೆ ಅವಕಾಶ ಇದೆ ಸಂವಿಧಾನದಲ್ಲಿ. ಆದರೆ ಸಂವಿಧಾನದ ಮೂಲ ಉದ್ದೇಶ ದೇವೋದ್ದೇಶಗಳಿಗೆ ವಿರುದ್ಧವಾಗಿ ಇವತ್ತು ಸಮಾಜವನ್ನ ಒಡಿತಕ್ಕಂಥದ್ದು, ಸಮಾಜವನ್ನ ಬೇರೆಡೆಗೆ ಗಮನ ಕೊಡುವಂಥದ್ದು, ಕೇವಲ ರಾಜಕೀಯ ಉದ್ದೇಶಗಳಿಗೆ ಮಾಡುವಂಥ ಪ್ರಯತ್ನಗಳು ಇವತ್ತು ಸಂವಿಧಾನವನ್ನು ತಿರ್ಚತಕ್ಕಂಥ ಪ್ರಯತ್ನಗಳಾಗ್ತಾ ಇದೆ. ಅದನ್ನು ಉಳಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಒಂದು ಪೀಠಿಕೆಯನ್ನು ಕೊಟ್ಟಿದ್ರು. ಆ ಪೀಠಿಕೆಯನ್ನು ಒತ್ಕೊಂಡು ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ಸಂವಿಧಾನದ ಜಾಗೃತಿ ರಥ ಇವತ್ತು ಇಡೀ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಗಳು, ಸುಮಾರು 157 ಗ್ರಾಮ ಪಂಚಾಯಿತಿಗಳು, ಸುಮಾರು 7 ಸ್ಥಳೀಯ ಸಂಸ್ಥೆಗಳು, ಇವೆಲ್ಲದರಲ್ಲೂ ಇವತ್ತು ಸಂಚಾರ ಮಾಡ್ತಾ ಇದೆ. ನಾಳೆ ನಮ್ಮ ತಾಲೂಕಿಗೆ ಬರ್ತಾ ಇದೆ, ಎಲ್ಲ ಗ್ರಾಮ ಪಂಚಾಯತ್ಗಳು ಬರ್ತದೆ. ದಯವಿಟ್ಟು ತಮ್ಮ ಗ್ರಾಮ ಪಂಚಾಯತಿಗೆ ಬಂದಂಥ ಸಂದರ್ಭದಲ್ಲಿ ಜಾಗೃತಿ ಕಾರ್ಯಕ್ರಮಗಳಿದ್ದಾವೆ, ಅಲ್ಲಿ ನಿಮಗೆ ಬೇರೆ ಬೇರೆ ಕಲಾ ತಂಡಗಳು ಬರ್ತವೆ, ಇವರೆಲ್ಲರೂ ಬರ್ತಾರೆ. ದಯವಿಟ್ಟು ಸಂವಿಧಾನವನ್ನ ಉಳಿಸ್ತಕ್ಕಂಥದ್ದು ನಮ್ಮೆಲ್ಲರ ಹಕ್ಕು, ನಮ್ಮೆಲ್ಲರ ಜವಾಬ್ದಾರಿ. ಚೆನ್ನಾಗಿ ಮಾತಾಡಕ್ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ಅವ್ರ ಮಾತಿಗೆ ಮರಳಾಗ್ತಕ್ಕಂಥದ್ದನ್ನ ಇನ್ನಾದ್ರೂ ನಾವು ಬಹಳ ಎಚ್ಚರಿಕೆಯಿಂದ ಕೆಲಸವನ್ನ ಮಾಡಬೇಕಾಗುತ್ತೆ. ಇವತ್ತು ನಾವೆಲ್ಲರೂ ಇಲ್ಲಿ ಜಾತ್ಯತೀತ ವ್ಯವಸ್ಥೆಯಲ್ಲಿ ಇವತ್ತು ಹಿಂದೂಗಳು, ಮುಸಲ್ಮಾನರು, ಜೈನರು, ಸಿಖ್ರು, ಇವತ್ತು ಇನ್ನು ಬೇರೆ ಬೇರೆ ವರ್ಗದ ಜನ ಇವತ್ತು ಈ ದೇಶದಲ್ಲಿ ಇದ್ದಾರೆ. ಯಾವುದೇ ಒಂದು ಜಾತಿಯ ಜನ ಇವತ್ತು ನಮ್ಮ ಈ ದೇಶದಲ್ಲಿ ಇಲ್ಲ. ನಾವೆಲ್ಲರೂ ಇವತ್ತು ಅಣ್ಣ ತಮ್ಮಂದರಾಗಿ ಈ ದೇಶದಲ್ಲಿ ಬದುಕ್ತಕ್ಕಂಥ ಹಕ್ಕು ಮಹಾತ್ಮ ಗಾಂಧಿ ಅವರು ಅವರ ಅಚಲವಾದಂತಹ ನಿಲುವಿನಿಂದ ಅವತ್ತು ಜಾತ್ಯತೀತ ರಾಷ್ಟ್ರ ಆಗಿದೆ. ಅದನ್ನ ಕೇವಲ ಇವತ್ತು ರಾಜಕೀಯ ಅಧಿಕಾರ, ರಾಜಕೀಯ ದುರುದ್ದೇಶಗಳಿಗೆ ಇವತ್ತು ಅದನ್ನ ಸಮಾಜದಲ್ಲಿ ಒಡಕನ್ನ ಮೂಡಿಸುವಂತ ಕೆಲಸಗಳು ಇವತ್ತು ನಡೀತಾ ಇದೆ. ನಮ್ಮ ಧರ್ಮದ ಮೇಲೆ ನಮ್ಮೆಲ್ರಿಗೂ ಅಪಾರವಾದಂತ ನಂಬಿಕೆ ಇದೆ. ಆ ನಂಬಿಕೆ ಅನುಗುಣವಾಗಿ ನಾವೆಲ್ಲರೂ ಇವತ್ತು ಹಿಂದೂ ಆಗಿ, ನಾನು ಹಿಂದೂನೇ. ಆದ್ರೆ ಏನಾಗ್ಬಿಟ್ಟಿದೆ ಇವತ್ತು ಬೇರೆ ರೀತಿಯಲ್ಲಿ ಸಮಾಜದಲ್ಲಿ ಬೇರೆ ಬೇರೆ ಅರ್ಥ ಕಲಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕೆಲಸ ಆಗ್ತಾ ಇದೆ. ಕ್ಷುಲ್ಲಕ ಕಾರಣಗಳಿಂದ ಸಮಾಜವನ್ನ, ಜನರಲ್ಲಿ ಶಾಂತಿ ನೆಮ್ಮದಿಯನ್ನ ಹಾಳು ಮಾಡುವಂತ ಕೆಲಸ ಆಗ್ತಾ ಇದೆ. ದಯವಿಟ್ಟು ಇಂಥದಕ್ಕೆಲ್ಲ ತಾವು ಅರ್ಥ ಮಾಡ್ಕೋಬೇಕು. ಇವತ್ತು ಬಹಳಷ್ಟು ಊರುಗಳಲ್ಲಿ ಜನ ಎಲ್ಲ ಬಿಟ್ಬಿಟ್ಟು ದೇವಸ್ಥಾನ ಕಟ್ಟಕ್ಕೆ ಹೋಗ್ತಾ ಇದೆ. ನಮಗೆ ಎಷ್ಟು ಶಕ್ತಿ ಇರ್ತದೋ ಅಷ್ಟಕ್ಕೆ ನಾವು ಯೋಚನೆ ಮಾಡಿ ದೇವಸ್ಥಾನ ಕಟ್ಟಬೇಕು. ನಮ್ಮ ದೇವರು, ನಮ್ಮ ಧರ್ಮ, ಅಭಿಮಾನ ಎಲ್ರಿಗೂ ಇದೆ. ಆದ್ರೆ ಬರೀ ದೇವರನ್ನೇ ನೆಚ್ಕೊಂಡು ಹೋದ್ರೆ ಇವತ್ತು ಡೀಸೆಲ್, ಪೆಟ್ರೋಲ್ ಬೆಲೆ ಕಮ್ಮಿ ಆಗೋದಿಲ್ಲ, ಎಣ್ಣೆ ಬೆಲೆ ಕಮ್ಮಿ ಆಗೋದಿಲ್ಲ, ಹಣದುಬ್ಬರ ಏನೇನು ಇವತ್ತು ಸಿಲಿಂಡರ್ ಬೆಲೆ ಕಮ್ಮಿ ಆಗಲ್ಲ. ಇವೆಲ್ಲ ನೀವು ಬರೀ ದೇವರ ಹೆಸರಲ್ಲೇ ಜಪ ಮಾಡ್ಕೊಂಡಿದ್ರೆ ಕಮ್ಮಿ ಆಗೋಗಿದ್ರೆ ಹೇಳಿ, ನಾನು ಅದೇ ಮಾಡ್ತೀನಿ ದಿನ, ನಾವು ನೀವೆಲ್ಲ ಕೂತ್ ಅದೇ ಮಾಡೋಣ. ಇದು ಜನರನ್ನ, ಗಮನವನ್ನ ಬೇರೆ ಎಡೆಗೆ ಸೆಳೆಯುವಂತ ಒಂದು ಹುನ್ನಾರ ಆಗ್ತಾ ಇದೆ. ದಯವಿಟ್ಟು ಅದಕ್ಕೆ ಬಲಿ ಆಗ್ಬೇಡಿ. ಮಾಡ್ತಾ ಇದೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಸರ್ಕಾರ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ನಾವು ಅನುಷ್ಠಾನ ಮಾಡಿರ್ತಕ್ಕಂಥದ್ದೇ ಸಾಕ್ಷಿ. ಟೀಕೆ ಮಾಡಿದ್ರು, ಗ್ಯಾರಂಟಿಗಳೆಲ್ಲ ಇವೆಲ್ಲ ಅವಶ್ಯಕತೆ ಇದೆಯಾ, ಆರ್ಥಿಕ ದಿವಾಳಿ ಮಾಡ್ತಾರೆ. ಇವತ್ತು ಯಾಕೆ ನೀವೆಲ್ಲ ಕಡೆ ಅಡ್ವರ್ಟೈಸ್ಮೆಂಟ್ ಆಗ್ತಾ ಇದ್ದಾರೆ, ಅದೇನೋ ಗ್ಯಾರಂಟಿ ಅಂತ? ಯಾಕೆ ಅದನ್ನ ಮತ್ತೆ ನೀವು ಮೋದಿ ಗ್ಯಾರಂಟಿ ಮತ್ತೊಂದು ಅಂತ ಯಾಕೆ ಹೇಳ್ತಾ ಇದ್ದೀರಾ? ಇವೆಲ್ಲ ನಾನು ಹೇಳುವಂಥದ್ದು ನೋಡಿ, ಇವತ್ತು ಯಶಸ್ವಿಯಾಗಿ ಇವತ್ತು ಜನರಿಗೆ ಯಾವುದೇ ಮಧ್ಯವರ್ತಿಗಳಿಂದ ಮುಟ್ಟಿಸುವಂತ ಒಂದು ಕೆಲಸ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಆಡಳಿತ ಇರ್ತಕ್ಕಂಥ ಸರ್ಕಾರ ಇವತ್ತು ಈ ರಾಜ್ಯದ ಜನತೆಯ ಋಣ ತೀರಿಸ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅದರಿಂದ ದಯವಿಟ್ಟು ನೀವು ಎಷ್ಟು ಮಟ್ಟಿಗೆ ಪ್ರೋತ್ಸಾಹ ಕೊಡ್ತೀರಾ ಅಷ್ಟು ಮಟ್ಟಿಗೆ ನಿಮ್ಮ ಒಳ್ಳೆಯದಕ್ಕೆ, ನಿಮ್ಮ ಕಷ್ಟಗಳಿಗೆ ಪಕ್ಷ ಅಥವಾ ನಮ್ಮ ಸರ್ಕಾರ ಸ್ಪಂದಿಸುವಂಥದ್ದಕ್ಕೆ ರೆಡಿ ಇದೆ. ನಡುನಲ್ಲಿ ನೀವು ಕೈ ಬಿಟ್ಬಿಟ್ರೆ ಮತ್ತೆ ಅಷ್ಟೆಲ್ಲ ಶ್ರಮ ವ್ಯರ್ಥ ಆಗ್ಬಿಡುತ್ತೆ. ಮತ್ತೆ ಎಲ್ಲ ಈಗಾಗಲೇ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಅದೇನು ಪ್ರಾಬ್ಲಮ್ ಆಗಿದೆ ನನಗೆ ಗೊತ್ತಿಲ್ಲ,
136 ಜನ ಇವತ್ತು ಈ ರಾಜ್ಯದಲ್ಲಿ ಜನ ಶಾಸಕರನ್ನ ನಮ್ಮ ಪಕ್ಷಕ್ಕೆ ಗೆಲ್ಸ್ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣೆ ಆದ್ಮೇಲೆ ಸರ್ಕಾರ ಬಿದ್ದೋಗತ್ತೆ ಅಂದ್ರೆ ಏನ್ ಅರ್ಥ ಹಂಗಾರೆ ಜನ ಓಟ್ ಕೊಟ್ಟಿರುವಂತದಕ್ಕೆ ಒಂಚೂರು ಬೆಲೆ ಇಲ್ವಾ? ಹಂಗಾರೆ ಅದಕ್ಕೆ ಮರ್ಯಾದೆ ಇಲ್ವಾ? ಕಾಂಗ್ರೆಸ್ ಪಕ್ಷ ಇಂಥ ಪ್ರಣಾಳಿಕೆ ಕೊಟ್ಟಿದೆ, ನಮ್ಗೆ ಒಳ್ಳೇದಾಗ್ಲಿ ಅಂತ ಜನ ಆಸೆ ಇಟ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಬಹುಮತ ಕೊಟ್ಟು ಶಾಸಕರನ್ನ ಆಯ್ಕೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಒಳ್ಳೆ ಆಡಳಿತವನ್ನ ಕೊಡುವಂತ ಒಂದು ಪ್ರಯತ್ನ ಮಾಡಿಕೊಂಡು ಕೊಡ್ತಾ ಇದ್ದೀವಿ. ಇದನ್ನ ನೀವು ಲೋಕಸಭಾ ಚುನಾವಣೆ ಆದ್ಮೇಲೆ ಬೀಳ್ಸ್ಬಿಡ್ತೀರ ಅಂದ್ರೆ ಏನು ಹುಡುಗಾಟ ಆಗ್ತೀರಾ? 2 ಬಾರಿ ಮುಖ್ಯಮಂತ್ರಿಗಳಾಗಿ ನೀವು ಕೆಲಸ ಮಾಡಿದ್ದೀರಾ, ನಿಮ್ಮ ಘನತೆಗೆ ತಕ್ಕದ್ದ ಮಾತುಗಳಲ್ಲ ಇದು. ಅಂದ್ರೆ ಅರ್ಥ ಏನು ನೀವು ಅಂದ್ರೆ ನಾಳೆ ಬೆಳಗ್ಗೆ ಇದನ್ನೆಲ್ಲ ನಾವು ಕಿತ್ತಾಕ್ತಿವಿ, ಸರ್ಕಾರವನ್ನು ಬೀಳ್ಸಾಕ್ಬಿಡ್ತೀವಿ, ಗ್ಯಾರಂಟಿಗಳೆಲ್ಲ ಕಿತ್ತಾಕ್ತಿವಿ, ಜನಕ್ಕೆ ಇವ್ಯಾವ ಬೇಕಿಲ್ಲ ಅಂತ ಅರ್ಥನ ಏನಾಗಾರೆ ನಿಮ್ಮ ಅರ್ಥ? ದಯವಿಟ್ಟು ಜನ ನೀವು ಅರ್ಥ ಮಾಡ್ಕೋಬೇಕು. ವಿನ ನಾವು ದಿನಾ ಹೋಗಿ ನಾವು ನಂಬಿರ್ತಕ್ಕಂಥ ದೇವಸ್ಥಾನದಲ್ಲೋ ಮಸೀದಿಯಲ್ಲೋ ಮತ್ತೊಂದ್ರಲ್ಲೋ ಕೆಲಸ ಮಾಡ್ತೀರಾ ಹೋಗ್ಬಿಟ್ರೆ ಯಾವ ದೇವರು ನಮ್ಮ ರಕ್ಷಣೆ ಬರೋದು. ನಾವು ಮಾಡುವಂತ ಕೆಲಸದಲ್ಲಿ ದೇವ್ರ ಕಾರ್ಯ ಮಾಡ್ತೀವಿ ಅಂತ ಹೇಳಿ ನಾವು ನಂಬಿರ್ತಕ್ಕಂಥ ಧರ್ಮದಲ್ಲಿ ನಾವು ಮಾಡುವಂತ ಕೆಲಸದಲ್ಲಿ ಪ್ರಾಮಾಣಿಕತೆ ನಿಷ್ಠೆಯಿಂದ ಮಾಡಿದಾಗ ಮಾತ್ರ ಆ ದೇವರು ಕೂಡ ನಮ್ಮ ರಕ್ಷಣೆಗೆ ಬರುವಂತ ಕೆಲಸ ಆಗುತ್ತೆ. ಅದರಿಂದ ದಯವಿಟ್ಟು ಈ ರೀತಿ ಕೆಲವು ಮಾತುಗಳಿಗೆ ಬಲಿ ಹಾಕಬಾರ್ದು ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತೇನು ಈ ಕಾರ್ಯಕ್ರಮ ಮಾಡಿಸಿದ್ದು. ಈಗ ಬಹಳಷ್ಟು ದೊಡ್ಡದಾಗಿ ಬೆಳೆದಿದೆ. ಆಗಿಂದಾಗೆ ನಾವು ಒಳಚರಂಡಿಗೆ ದುಡ್ಡು ಹಾಕ್ಸಿದ್ವಿ. ಈಗ 40 ಕೋಟಿ ರೂಪಾಯಿ ನಮ್ಮ ಸರ್ಕಾರ ಇವತ್ತು ಮಂಜೂರು ಮಾಡಿದೆ. ಈಗ ಅದ್ರ ಜೊತೆಯಲ್ಲಿ ನಾವು ಮುನ್ಸಿಪಾಲಿಟಿಯಲ್ಲಿ ಕೂಡ ಇವತ್ತು ಅನ್ಟೈಡ್ ಗ್ರಾಂಟ್ ಅಲ್ಲಿ ನಾವು ಅದು ಸರಿ ಸುಮಾರು 4.25 ಕೋಟಿ ಅದಕ್ಕೆ ವಿನಿಯೋಗಿಸ್ಬೇಕು ಅಂತಿದ್ದೀವಿ. ಯಾಕಂದ್ರೆ ಬಹಳಷ್ಟು ಕಡೆ ಮನೆಗಳು ದೊಡ್ಡದಾಗಿದ್ದಾವೆ ಮತ್ತು ಕೆಲವರು ಇವತ್ತಿಗೂ ಅದಕ್ಕೆ ಅರ್ಥ ಆಗಿಲ್ಲ, ಒಳಚರಂಡಿ ಹೆಂಗ್ ಬಳಸಬೇಕು ಅನ್ನೋದು ಇವತ್ತು ಕೆಲವ್ರಿಗೆ ಅರ್ಥ ಆಗಿಲ್ಲ. ಇವೆಲ್ಲ ಕಾರಣಗಳಿಂದ ಅಲ್ಲಿ ಬ್ಲಾಕ್ ಆಗಿ ತೊಂದರೆ ಆಗುವಂಥದ್ದು ಆಗ್ತಾ ಇದೆ. ಅದನ್ನೆಲ್ಲ ಗುರುತಿಸಿ ರೆಡಿ ಮಾಡುವಂಥದ್ದು. ಮುಂದಿನ ದಿನಗಳಲ್ಲಿ ಪೈಪ್ ಲೈನ್ಸ್ ಕೂಡ ಬದಲಾಯಿಸುವಂತ ಸ್ಕೀಮ್ ಇದೆ, ಅದ್ರಲ್ಲಿ ಸಬ್ಮಿಟ್ ಮಾಡಕ್ ಹೋಗಲ್ಲ. ಈಗ ಈ 40 ಕೋಟಿ ಏನ್ ಮಂಜೂರಾಗಿದೆ ಅದರಲ್ಲಿ ಈಗ ಇಲ್ಲಿ 2 ಎಕರೆ ಜಾಗ ನಮಗೆ ಮುನ್ಸಿಪಾಲಿಟಿ ಹೆಸರಿಗಾಗಿದೆ. ಅಲ್ಲಿ ಒಂದು ಆ ಕಡೆ ಭಾಗ ವೆಂಕೀರಕೋಟೆ ಆ ಭಾಗದಿಂದ ಬರುವಂತ ಏನು ಒಳಚರಂಡಿ ನೀರನ್ನ ಸಂಸ್ಕರಣೆ ಮಾಡಿ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡೋದಕ್ಕೆ ಅದಕ್ಕೂ ದುಡ್ಡು ಹಾಕ್ಸಿದ್ದೀನಿ. ಇನ್ನು ಉಳಿದಂತೆ ಒಂದು 18-20 ಕೋಟಿ ಏನೇನೋ ಇವತ್ತು ನಗರದ ಮುನ್ಸಿಪಾಲಿಟಿಯಲ್ಲಿ ಬಡಾವಣೆಗಳು ಗುರುತಿಸಿದ್ದಾರೆ, ಯಾವ್ಯಾವುದು ಖಾತೆಗಳಾಗಿದ್ದಾವೆ ಅಲ್ಲೆಲ್ಲ UGD ಮಾಡಿಸ್ಬೇಕು ಅಂತಿದ್ದೀವಿ ಪೂರ್ತಿ ಪ್ರಮಾಣದಲ್ಲಿ. ಈಗ ಬೇರೆ ನಾನು ಹೇಳ್ಕೊಂಡು ಹೋದ್ರೆ ಬಹಳಷ್ಟು ಇದೆ, ಲೆಕ್ಕೊಂದೆ ಕೆರೆ ಇರ್ಬೋದು, ಗೋಪಸಂದ್ರ ಕೆರೆ ಇರ್ಬೋದು, ಇವೆಲ್ಲಕ್ಕೆ ಏನೇನು ಕಲುಷಿತ ಒಳಚರಂಡಿ ನೀರು ಹೋಗ್ತಾ ಇದೆ ಅದನ್ನೆಲ್ಲ ಇದು ಮಾಡೋದಕ್ಕೆ ಕೂಡ ದುಡ್ಡು ಹಾಕ್ಸ್ತಾ ಇದೀವಿ. ಈ ರೀತಿ ಹಲವಾರು ಕೆಲಸಗಳು ನಾನು ಹೇಳ್ಕೊಂಡು ಹೋದ್ರೆ ಬಹಳಷ್ಟು ಆಗುತ್ತೆ. ಅದರಿಂದ ಹೆಚ್ಚು ನಾನು ಹೇಳಕ್ ಹೋಗಲ್ಲ, ತಾವೇ ನೋಡ್ತಾ ಇದ್ದೀರಾ. ಅದರಿಂದ ಇಷ್ಟೆಲ್ಲ ಕೆಲಸಗಳು ಮಾಡ್ತಾ ಇದ್ದೀವಿ. ಇನ್ನ ನಮಗೆ 4 ವರ್ಷ 3 ತಿಂಗಳಿದೆ. ನಿಮ್ಮೆಲ್ಲರ ಸಹಕಾರ ಇದೇ ರೀತಿ ಇದ್ರೆ ಖಂಡಿತ 10 ವರ್ಷಗಳು ನಾವೇನು ಕಳ್ಕೊಂಡಿದ್ದೀವಿ ಅದರ ನಷ್ಟವನ್ನು ತುಂಬಿ ಇನ್ನು ಮುಂದೆ 5 ವರ್ಷ ಮುಂದಕ್ಕೆ ಹೋಗುವಂಥದ್ದಕ್ಕೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಮಾಡ್ತೀನಿ ಅನ್ನೋ ನಂಬಿಕೆ ನನಗೆ.